ಎಲ್ಲರಿಗೂ ನಮಸ್ಕಾರ ಹಾಗೂ ಮತ್ತೊಮ್ಮೆ ಆದರದ ಸ್ವಾಗತ. ಬರೋದ್ರಲ್ಲಿ ಸ್ವಲ್ಪ ತಡ ಆಯಿತು, ಕ್ಷಮಿಸಬೇಕು. ಅಲ್ಲಿ ಜೈನ್ ಟೆಂಪಲ್ ಯಾವುದೋ ಪ್ರೊಸೆಷನ್ನ ಹಿಂದೆ ಸಿಕ್ಕಾಕೊಂಡ್ಬಿಟ್ಟಿದ್ವಿ ಸರ್ಜನರಾವ್ ಸರ್ಕಲ್ ಹತ್ರ. ಸ್ವಲ್ಪ ಟೈಮ್ ಆಯಿತು. ಎಲ್ಲರೂ ಒಂದು ಪ್ರಾರ್ಥನೆ, ಗುರು ಬ್ರಹ್ಮ ಗುರು ವಿಷ್ಣು ಅಸತೋಮ ಸತ್ಯಮಯ ಮಾಡಿ ಆರಂಭ ಮಾಡೋಣ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಪ್ರಣಾಮಗಳನ್ನು ವಿಶ್ವ ಚೈತನ್ಯಕ್ಕೂ ಎಲ್ಲ ಸದ್ಗುರುಗಳಿಗೂ ಹಾಗೂ ಈ ಸಂಸ್ಥೆಯನ್ನು ಸ್ಥಾಪಿಸಿ ನಡೆಸ್ತಾ ಇರುವಂಥ ಮಹಾತ್ಮರ ಚರಣಗಳಿಗೂ ಅರ್ಪಿಸೋಣ. ಅವರ ಕೃಪೆ ಸದಾಕಾಲ ನಮ್ಮನ್ನು ಆವರಿಸಿ ನಮ್ಮನ್ನು ಆತ್ಮನಿಷ್ಠರಾಗಿ ಮಾಡಲಿ ಅಂತ ಕೇಳ್ಕೊಳ್ಳೋಣ. ಓಂ ಸದ್ಗುರುದೇವಾಯ ನಮಃ. ಈ ಭಾನುವಾರ ಬೆಳಗ್ಗೆ ತಮ್ಮೆಲ್ಲರ ಸತ್ಸಂಗದಲ್ಲಿ ಕಳೆಯುವಂಥ ಭಾಗ್ಯ ನನಗೆ ದೊರೆತಿದೆ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಹಾಗೂ ಇಲ್ಲಿಯ ಪದಾಧಿಕಾರಿಗಳಿಗೂ ನನ್ನ ಕೃತಜ್ಞತೆ. ನಾವು ಮನೀಷಾ ಪಂಚಕಂ ಅನ್ನೋ ಶಂಕರಾಚಾರ್ಯರ ವಿರಚಿತ ಕೃತಿಯನ್ನು ತೆಗೆದುಕೊಂಡು ನೋಡ್ತಾ ಇದ್ದೀವಿ. ಇದೊಂದು ಉಪನ್ಯಾಸ ಮಾಲಿಕೆ. ಮನೀಷಾ ಪಂಚಕಂನಲ್ಲಿ ಆ ಒಂದು ಸನ್ನಿವೇಶ, ಕಾಂಟೆಕ್ಸ್ಟ್, ಅದು ಔಟ್ಲೈನ್ ಆಗುತ್ತೆ ಮೊದಲು. ಅದಾದಮೇಲೆ ಚಾಂಡಾಲ, ಶಿವನ ರೂಪದಲ್ಲಿ ಬಂದಿರುವಂಥ ಚಾಂಡಾಲ ಶಂಕರಾಚಾರ್ಯರನ್ನ 3 ಪ್ರಶ್ನೆಗಳನ್ನು ಕೇಳ್ತಾರೆ. ಆಗ ಶಂಕರರು ಅದಕ್ಕೆ ನೀಡುವಂತಹ ಉತ್ತರಗಳಲ್ಲಿ ಇಡೀ ಬ್ರಹ್ಮಜ್ಞಾನದ ಭಂಡಾರವೇ ಅಡಗಿದೆ. ಜೊತೆಗೆ ಎಲ್ಲ ಜೀವಿಗಳು ಸಮವಾದಂಥ ಒಂದು ತಳಹದಿಯ ಮೇಲೆ ನಿಂತಿದ್ದೀವಿ. ಒಬ್ಬರಿಂದ ಒಬ್ಬರಿಗೆ ನಾವು ಬಯಸ್ ಅಥವಾ ಇವರು ಹೆಚ್ಚು ಇವರು ಕಮ್ಮಿ ಅನ್ನೋ ಒಂದು ದೃಷ್ಟಿಕೋನದಿಂದ ನಾವು ನೋಡಬಾರ್ದು ಅನ್ನೋದನ್ನು ಇದು ಅಂಡರ್ಲೈನ್ ಮಾಡುತ್ತೆ. ಇದು ನಮ್ಮ ಬ್ರಹ್ಮವಿದ್ಯಾ ಸಮಾಜದ ಮೊದಲನೇ ಧ್ಯೇಯ ಕೂಡ. ಆದ್ದರಿಂದ ಇದನ್ನು ಓದ್ತಾ ಇರಬೇಕಾದ್ರೆ ಒಂದು ಕಡೆ ಬ್ರಹ್ಮಜ್ಞಾನವನ್ನು ಕಲಿತಾ ಇದ್ದೀವಿ, ಒಂದು ಕಡೆ ಶಂಕರರ ಉಪದೇಶವನ್ನು ಸವಿತಾ ಇದ್ದೀವಿ, ವೇದಾಂತದ ಸಾರವನ್ನು ತಿಳ್ಕೊತಾ ಇದ್ದೀವಿ. ಇನ್ನೊಂದು ಕಡೆ ಥಿಯಾಸಫಿಕಲ್ ಸೊಸೈಟಿಯ ಮೊದಲನೇ ಆಬ್ಜೆಕ್ಟಿವ್, ಅದರ ನಿಜವಾದ ಅಂತರಾರ್ಥ ಏನು, ಅದು ಎಷ್ಟು ಮುಖ್ಯ ಅನ್ನೋದನ್ನು ಕೂಡ ನಾವು ತಿಳ್ಕೊತಾ ಇದ್ದೀವಿ. ಸೊ ಈಗಾಗಲೇ ಈ ಒಂದು ಮಾಲಿಕೆಯಲ್ಲಿ 4 ಉಪನ್ಯಾಸಗಳು ಆಗಿವೆ, 3 ಉಪನ್ಯಾಸಗಳು ಆಗಿವೆ. ಸೊ ಒಂದು ಇದುವರೆಗೂ ಏನು ಮಾಡಿದ್ದೀವಿ ಅಂತ ಒಂದು ಕ್ವಿಕ್ ರೀಕ್ಯಾಪ್. ನಾವು ಮೊದಲನೇ ಉಪನ್ಯಾಸದಲ್ಲಿ ಶಂಕರರ ಜನನ, ಅವರ ಬಾಲ್ಯ, ಅವ್ರ ಬಗ್ಗೆ, ಜೀವನದ ಬಗ್ಗೆ ತಿಳ್ಕೊಂಡ್ವಿ.
ಮತ್ತು ಅವ್ರು ಯಾಕೆ ಸನ್ಯಾಸ ತಗೊಂಡ್ರು, ಹೇಗೆ ತಗೊಂಡ್ರು, ತಮ್ಮ ಗುರುಗಳಾದ ಗೋವಿಂದ ಭಗವತ್ಪಾದರನ್ನು ಮೊದಲನೇ ಬಾರಿ ಅವ್ರು ದರ್ಶನ ಮಾಡಿದ್ದು ಹೇಗೆ, ಅದಾದ ನಂತರ ಅವರೇ ಸದ್ಗುರುಗಳಾದಮೇಲೆ ಅವರಿಗೆ ಎಷ್ಟೊಂದು ಶಿಷ್ಯರು ಬಂದರು. ಅದರಲ್ಲಿ 4 ಜನ ಮುಖ್ಯರು. ಆ 4 ಜನ ಶಿಷ್ಯರ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಂಡ್ವಿ. ಮತ್ತು ಈ ಒಂದು ಸನ್ನಿವೇಶಕ್ಕೆ ಬಂದಿದ್ವಿ. ಈ ಸನ್ನಿವೇಶ ಏನು? ಶಂಕರರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಹೊರಗೆ ಬರ್ತಾ ಇದ್ದಾರೆ ಶಿಷ್ಯರ ಜೊತೆಯಲ್ಲಿ. ಅಲ್ಲಿ ಎದುರಾಗಿ ಒಬ್ಬರು ಚಾಂಡಾಲ 4 ನಾಯಿಗಳನ್ನು ಕರ್ಕೊಂಡು ಎದುರಾದಾಗ ಶಂಕರರು ಅಥವಾ ಶಿಷ್ಯರು ಗಚ್ಚ ಗಚ್ಚ ಅಂತ ಹೇಳ್ತಾರೆ. ಅಂದರೆ ಪಕ್ಕಕ್ಕೆ ಸರಿ, ನೀನು ಹೋಗು ಆ ಕಡೆ. ಯಾಕೆ? ಆಗಿನ ಕಾಲದಲ್ಲಿ ಮಡಿ ಮೈಲ್ಗೆ ಹೆಚ್ಚು. ಸೊ ನೀಚ ಜಾತಿ ಚಾಂಡಾಲ, ಅವನನ್ನು ಮುಟ್ಕೊಂಡ್ಬಿಟ್ರೆ, ಅವನ ಸ್ಪರ್ಶ ಆಗಿಬಿಟ್ರೆ ಅಥವಾ ನಾಯಿಯ ಸ್ಪರ್ಶ ಆಗಿಬಿಟ್ರೆ ಮೈಲ್ಗೆ ಆಗುತ್ತೆ, ಮತ್ತೆ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು ಅನ್ನೋ ಒಂದು ಅಂಜಿಕೆ. ಆಗ ಚಾಂಡಾಲ ಪಕ್ಕಕ್ಕೆ ಸರಿದೆ 3 ಪ್ರಶ್ನೆಗಳನ್ನು ಕೇಳ್ತಾನೆ. ಆ 3 ಪ್ರಶ್ನೆಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೇ ಪ್ರಶ್ನೆ, ನೀವು ಬಹಳ ಬೆಳೆದ ಜೀವಿ ಇದ್ದ ಹಾಗೆ ಕಾಣಿಸ್ತೀರ. ನಿಮ್ಮಂಥ ಬೆಳೆದ ಜೀವಿಗಳು ಪಕ್ಕಕ್ಕೆ ಸರಿ ಅಂತ ಕೇಳ್ತಾ ಇದ್ರೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನೀವು ಆತ್ಮದ ಬಗ್ಗೆ ಮಾತಾಡ್ತಾ ಇದ್ರೆ, ನನ್ನ ಆತ್ಮ ನಿಮ್ಮ ಆತ್ಮ ಒಂದೇ, ಬೇರೆ ಬೇರೆ ಆತ್ಮಗಳಿಲ್ವಲ್ಲ. ಇರೋದು ಇಡೀ ವಿಶ್ವಕ್ಕೆ ಒಂದೇ ಆತ್ಮ, ವಿಶ್ವ ಚೈತನ್ಯ. ಹೊರಗಡೆ ನೋಡೋದಕ್ಕೆ ಬೇರೆ ಬೇರೆ ರೂಪಗಳು, ಬೇರೆ ಬೇರೆ ಜೀವಿಗಳು, ಆದರೆ ಕನೆಕ್ಷನ್ ಆಗಿರೋದು ಒಂದೇ ಆತ್ಮಕ್ಕೆ. ಆದ್ದರಿಂದ ನನ್ನಾತ್ಮ ನಿನ್ನಾತ್ಮ ಅಂತಿಲ್ಲ, ಒಂದರಿಂದ ಒಂದು ದೂರ ಸರಿಯೋಕ್ಕೆ. ಅಥವಾ ನನ್ನ ದೇಹ ಅನ್ನಮಯ ಕೋಶ, ಪಂಚಭೂತಗಳಿಂದ ಆಗಿರುವಂಥ ಈ ನನ್ನ ಅನ್ನಮಯ ಕೋಶ ಪಂಚಭೂತಗಳಿಂದನೇ ಆಗಿರುವಂಥ ನಿಮ್ಮ ಅನ್ನಮಯ ಕೋಶದಿಂದ ದೂರ ಸರಿಬೇಕಾ? ಅದರಲ್ಲಿ ಏನು ಅರ್ಥ ಇದೆ? ಸೊ ನೀವೇನು ಕೇಳ್ತಾ ಇದ್ದೀರಾ ಅಂತ ಮೊದಲನೇ ಪ್ರಶ್ನೆ ಕೇಳ್ತಾರೆ. ಆಮೇಲೆ ಅದನ್ನು ಸಬ್ಸ್ಟ್ಯಾನ್ಷಿಯೇಟ್, ಸಪೋರ್ಟ್ ಮಾಡ್ಕೋಬೇಕಲ್ವ ಆ ಪ್ರಶ್ನೆನ. ಸೊ ಅದಕ್ಕೆ ಹೇಳ್ತಾರೆ, ಗಂಗಾ ನದಿ, ಕಾಶಿಲಿ ಗಂಗಾ ನದಿ ಹರಿಯುತ್ತೆ, ನಾವೆಲ್ಲ ನೋಡಿರ್ತೀವಿ ಹೋದಾಗ. ಆ ಗಂಗಾ ನದಿ ಎಷ್ಟು ಪವಿತ್ರ ಅಂತ ಕೂಡ ತಿಳ್ಕೊಂಡಿದ್ದೀವಿ. ಆ ಪವಿತ್ರವಾದ ಗಂಗಾ ನದಿಯಲ್ಲಿ ಸೂರ್ಯನ ಪ್ರತಿಬಿಂಬ ಬಿದ್ದಾಗ ಸೂರ್ಯ ಏನಾದರೂ ಪವಿತ್ರನಾಗ್ತಾನ? ಆಕಾಶದಲ್ಲಿರೋ ಸೂರ್ಯ ಅವನು ಸದಾ ಪವಿತ್ರ. ಅಥವಾ ಆ ಸೂರ್ಯನ ಪ್ರತಿಬಿಂಬ ಯಾವುದೋ ಒಂದು ಸ್ಲಮ್, ಆ ಸ್ಲಮ್ಮಿನ ಒಂದು ಕೊಳಚೆ ನೀರಲ್ಲಿ ಪ್ರತಿಬಿಂಬಿತವಾದರೆ ಆಕಾಶದಲ್ಲಿರೋ ಅಂಬರ ಮಣವು ಅಂತಾರೆ. ಅಂದರೆ ಅಂಬರ ಆಕಾಶ, ಮಣವು ಜುವೆಲ್, ಒಂದು ವಜ್ರ ಅಂತ ಹೇಳ್ಬೋದು, ವೈಡೂರ್ಯ ಅಂತ ಹೇಳ್ಬೋದು. ಆಕಾಶದಲ್ಲಿ ಇರುವಂತಹ ಈ ಒಂದು ಪ್ರಜ್ವಲವಾದ ಸೂರ್ಯನ ಬೆಳಕು ಏನಾದರೂ ಕಡಿಮೆ ಆಗಿಬಿಡುತ್ತಾ? ಸೂರ್ಯನಿಗೆ ಮೈಲ್ಗೆ ಆಗಿಬಿಡುತ್ತಾ? ಅದೇ ರೀತಿಯಲ್ಲಿ ಒಂದು ಚಿನ್ನದ ಕೊಡ ಇದೆ, ಒಂದು ಮಣ್ಣಿನ ಕೊಡ ಇದೆ ಅಂತ ನಾವು ತಿಳ್ಕೊಂಡ್ರೆ, ಚಿನ್ನದ ಕೊಡದಲ್ಲಿರುವ ಆಕಾಶ ಮಣ್ಣಿನ ಕೊಡದಲ್ಲಿರುವಂತಹ ಆಕಾಶಕ್ಕಿಂತ ಹೆಚ್ಚು ಮೌಲ್ಯವನ್ನು ಹೊಂದಿದೆಯಾ? ಆಕಾಶ ಒಂದೇ, ಕೊಡ ಬೇರೆ ಬೇರೆ ಇರ್ಬೋದು. ಹಾಗಾದ್ಮೇಲೆ ನಿಮ್ಮಂಥ ಮಹಾತ್ಮರು, ನೀವು ಜೀವನ್ಮುಕ್ತರು, ಜ್ಞಾನಿಗಳು, ನಿಮ್ಮಂಥ ಮಹಾತ್ಮರು ಆ ನಿಶ್ಚಲವಾದಂಥ ಅಲೆಗಳೇ ಇಲ್ಲದೆ ಇರೋವಂಥ ಒಂದು ಬ್ರಹ್ಮನಲ್ಲಿ ನೀವು ಒಂದಾದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಒಂದು ಜೀವಿಯಿಂದ ಮತ್ತೊಂದು ಜೀವಿಯನ್ನು ಬೇರ್ಪಡಿಸಿ, ಇವನು ಚಾಂಡಾಲ, ಇವನು ಕೀಳು, ಇವನು ನಾನು ಬ್ರಾಹ್ಮಣ, ನಾನು ಮೇಲು ಅಂತ ಆ ಒಂದು ಭ್ರಮೆ, ಆ ಒಂದು ಭ್ರಾಂತಿ ಅದು ಹೇಗೆ ಎತ್ತು ನಿಮ್ಮ ಮನಸ್ಸಿನಲ್ಲಿ? ಬೇರೆಯವ್ರ ಮನಸ್ಸಲ್ಲಿ ಹೇಳ್ಬೋದು, ಜ್ಞಾನಿಗಳ ಮನಸ್ಸಿನಲ್ಲಿ ಹೇಗೆ ಎತ್ತಪ್ಪ ಅಂತ ಈ 3 ಪ್ರಶ್ನೆಗಳನ್ನು ಹಾಕಿದ್ದಾರೆ ಅವರು. ಈ 3 ಪ್ರಶ್ನೆಗಳಿಗೆ ಶಂಕರರು ಉತ್ತರ ಕೊಟ್ಕೊಂಡು ಹೋದರು. ಮೊದಲನೇ ಶ್ಲೋಕ ನಾವು 2ನೇ ಉಪನ್ಯಾಸದಲ್ಲಿ ನೋಡಿದ್ವಿ.
ಮೊದಲನೇ ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ, ಯಾವುದಾದರೂ ಒಬ್ಬ ವ್ಯಕ್ತಿ, ನಮ್ಮೆಲ್ಲರೂ ಇಲ್ಲಿ ನಾವು ದಿನ 3 ಸ್ಥಿತಿಗಳನ್ನು ಅನುಭವಿಸ್ತೀವಿ. ಎಚ್ಚರದ ಸ್ಥಿತಿ, ಈಗ ಸದ್ಯಕ್ಕೆ ಇರುವಂಥ ಸ್ಥಿತಿ, ಹೀಗೆ ಇರೋಣ. ಮತ್ತು ಗಾಢ ನಿದ್ರೆಯ ಸ್ಥಿತಿ, ಒಳ್ಳೆಯ ನಿದ್ದೆ, ಕನಸಿಲ್ಲದೆ ಇರೋ ಅಂಥ ನಿದ್ರೆಯ ಸ್ಥಿತಿ. ಮತ್ತು ಕನಸಿನ ಸ್ಥಿತಿ, ನಿದ್ರೆಯಲ್ಲಿ ಕನಸು ಬೀಳೋ ಅಂಥ ಸ್ಥಿತಿ, ಜಾಗ್ರತ್, ಸ್ವಪ್ನ, ಸುಷುಪ್ತಿ. ಸೊ ಈ 3 ಸ್ಥಿತಿಗಳಲ್ಲೂ ನನಗೆ ಗಾಢ ನಿದ್ರೆ ಬಂತು, ನನಗೆ ಈ ಒಂದು ರೀತಿ ಸ್ವಪ್ನ ಬಿದ್ದಿತ್ತು, ನಾನು ಎಚ್ಚರವಾಗಿದ್ದೀನಿ ಅಂತ ಯಾರಿಗೆ ಗೊತ್ತು? ಒಂದು ಸಾಕ್ಷಿ, ಅಂತರ್ಸಾಕ್ಷಿಗೆ ಗೊತ್ತು. ಅದು 3 ಸ್ಥಿತಿಯಲ್ಲೂ ಇದೆ. ಆ ಸಾಕ್ಷಿನೇ ನಾನು. ಆ ಸಾಕ್ಷಿ ನನ್ನಲ್ಲಿ ಮಾತ್ರ ಇಲ್ಲ, ಇವರಲ್ಲೂ ಇದೆ, ಇವರಲ್ಲೂ ಇದೆ, ಅವರಲ್ಲೂ ಇದೆ, ಪ್ರತಿಯೊಬ್ಬರಲ್ಲೂ ಇದೆ. ಈ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರುವಂತಹ ಬೃಹದಾಕಾರವಾದಂಥ ಬ್ರಹ್ಮನಿದಾನಲ್ಲ, ಸೃಷ್ಟಿಕರ್ತ, ಅವನಲ್ಲೂ ಅದೇ ಸಾಕ್ಷಿ ಇದೆ. ಈ ಸಣ್ಣ ಇರುವೆ, ಅದರಲ್ಲೂ ಅದೇ ಸಾಕ್ಷಿ ಇದೆ. ಸೊ ಇದು ಜಗತ್ ಸಾಕ್ಷಿ, ವಿಶ್ವ ಸಾಕ್ಷಿ. ಇದು ಇಟ್ಸ್ ನಾಟ್ ಇಂಡಿವಿಜುವಲ್, ವ್ಯಕ್ತಿಗತವಲ್ಲ. ಇದು ವ್ಯಕ್ತಿಗತವಾದಂಥ ಸಾಕ್ಷಿ ಅಲ್ಲ. ಇದು ಸಮಷ್ಟಿ, ಎಲ್ಲರಿಗೂ ಸೇರಿರುವಂತಹ ಸಾಕ್ಷಿ. ಆ ಸಾಕ್ಷಿ ನಾನು ಅಂತ ಯಾರು ಅರಿತಿರ್ತಾನೋ, ಅದು ನನ್ನ ನಿಜ ಸ್ವರೂಪ ಅಂತ ಅರಿತಿರುವಂತಹ ಜ್ಞಾನಿ, ಅವನು ಚಾಂಡಾಲನೇ ಆಗಿರಲಿ, ಚಾಂಡಾಲನ ದೇಹವನ್ನು ಹೊಂದಿರಲಿ, ಅಥವಾ ಬ್ರಾಹ್ಮಣನ ದೇಹವನ್ನು ಹೊಂದಿರಲಿ, ಆ ಒಂದು ಮಹಾಜ್ಞಾನಿ, ಸದ್ಗುರುವಾದಂಥ ಜ್ಞಾನಿ, ಅವನಿಗೆ ನಮ್ಮ ಗೌರವವನ್ನು ನಾವು ಸಲ್ಲಿಸಬೇಕು ಅಂತ ಶಂಕರರಿಗೆ ಅರಿವಾಯಿತು. ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಈ ಚಾಂಡಾಲ. ಇಂಥ ಪ್ರಶ್ನೆ, 3 ಪ್ರಶ್ನೆಗಳು ನನ್ನನ್ನು ಕೇಳಬೇಕು ಅಂದರೆ ಎಂಥ ಅವತಾರ ಪುರುಷ ಆಗಿರಬೇಕು. ಇದು ಶಿವನೇ ಬಂದಿದ್ದಾನೆ, ನಾಯಿಗಳು 4 ವೇದಗಳು ಅಂತ ಹೇಳಿ ಅವರ ಉತ್ತರ. 2ನೇ ಒಂದು ಶ್ಲೋಕದಲ್ಲಿ ಅವರು ಹೇಳ್ತಾರೆ, ನಾನು ಚೈತನ್ಯ, ಶುದ್ಧ ಚೈತನ್ಯ ನಾನು, ಬ್ರಹ್ಮನ್ ನಾನು. ಅಷ್ಟೇ ಅಲ್ಲ, ಈ ಜಗತ್ತೆಲ್ಲ ಬ್ರಹ್ಮಸ್ವರೂಪ. ಈಗ ತಾನೇ ಸನತ್ ಕುಮಾರ್ ಅವರು ನಮಗೆ ಹೇಳಿಕೊಟ್ರು, ನಮ್ಮ ಥಿಯಾಸಫಿಕಲ್ ಸೊಸೈಟಿ ಪ್ರೇಯರ್. ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ. ಎಲ್ಲ ಅಣುವಿನಲ್ಲೂ ಇದೆ ಯಾವುದು? ಈ ಬ್ರಹ್ಮನ ಚೈತನ್ಯ. ಆದ್ದರಿಂದ ಈ ಇಡೀ ಜಗತ್ತೇನಾಯಿತು? ಬ್ರಹ್ಮನ ಪ್ರತಿರೂಪ. ನಮ್ಮನ್ನು ಸೇರಿಸ್ಕೊಂಡು ಒಂದೊಂದು ಅಣುವಿನಲ್ಲೂ ಇದೆ. ನಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ ಆಗಿರುವಂಥ ಅಣು, ಸೂಕ್ಷ್ಮ ಅಣು ಮತ್ತು ಗ್ರಾಸ್ ಎಲಿಮೆಂಟ್ಸ್ ಎಲ್ಲವೂ ಕೂಡ ಬ್ರಹ್ಮನ ಒಂದು ಪ್ರತಿರೂಪ. ಬ್ರಹ್ಮ ವ್ಯಕ್ತವಾಗ್ತಾ ಇದ್ದಾನೆ ಜಗತ್ತಾಗಿ. ಸೊ ಇಡೀ ಜಗತ್ತು ಕೂಡ ಬ್ರಹ್ಮನ ಪ್ರತಿರೂಪ. ಅದು ಈಶ್ವರನ ಕಲ್ಪನಾ ಶಕ್ತಿಯಿಂದ, ಮಾಯಾಶಕ್ತಿಯಿಂದ ವ್ಯಕ್ತವಾಗ್ತಾ ಇದೆ. ಅದರಲ್ಲಿ 3 ಗುಣಗಳು ಈ ಸೃಷ್ಟಿಗೆ ಕಾರಣ. ಯಾವುದು 3 ಗುಣ? ಯಾವುದು? ತಮೋಗುಣ, ರಜೋಗುಣ, ಸತ್ವಗುಣ. ಆ 3 ಗುಣಗಳು ಸೇರಿಕೊಂಡು ಈ ಸೃಷ್ಟಿಯನ್ನು ವ್ಯಕ್ತಪಡಿಸೋ ಹಾಗೆ ಮಾಡಿವೆ. ಇದ್ರ ಜೊತೆಗೆ ನಾನು ಜೀವನಾಗಿ ನನ್ನ ಒಂದು ವಿಶ್ವ ಕೂಡ ಇದೆ ಮನಸ್ಸಿನಲ್ಲಿ. ಈಗ ತಾನೇ ನಾವೆಲ್ಲರೂ ಒಂದೇ ಲೆಕ್ಚರ್ನ ಕೇಳಿಸ್ಕೊಳ್ತಾ ಇರ್ಬೋದು, ಅದನ್ನು ನೋಡೋ ದೃಷ್ಟಿಕೋನನೇ ಬೇರೆ ಇರುತ್ತೆ ಒಬ್ರೊಬ್ರದ್ದು. ಯಾಕೆ? ನಮ್ಮ ಕಂಡೀಷನಿಂಗ್ ಬೇರೆ, ಮೆಂಟಲ್ ಕಂಡೀಷನಿಂಗ್ ಬೇರೆ. ಯಾರೋ ಒಬ್ರಿಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇರ್ಬೋದು, ಇನ್ಯಾರಿಗೋ ಇದಕ್ಕೆ ನನಗೆ ಏನು ಸಂಬಂಧ, ನಾನು ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ, ಎದ್ದೋದ್ರೆ ತಪ್ಪು ತಿಳ್ಕೊಂಬಿಡ್ತಾರೆ ಜನ, ಏನಪ್ಪ ಮಾಡೋದು ಅಂತ ಇನ್ನೊಬ್ರಿಗೆ ಅನ್ನಿಸ್ತಾ ಇರ್ಬೋದು. ಕೇಳಿಸ್ಕೊಳ್ತಾ ಇರೋದು ಒಂದೇ ಲೆಕ್ಚರ್. ಸೊ ಜೀವನ ಒಂದು ಸೃಷ್ಟಿ, ಜೀವನ ಆಗಿ ನಾನು ಒಂದು ಸೃಷ್ಟಿ ಮಾಡ್ಕೊಂಡಿದ್ದೀನಿ. ಅದೇನು ಸೃಷ್ಟಿ? ನನ್ನ ಮನಸ್ಸಿನ ಒಂದು ಕಂಡೀಷನಿಂಗ್. ಯಾವುದೊಂದು ನೋಡೋ ಅಂಥ ದೃಷ್ಟಿಕೋನ ಬೇರೆ ಬೇರೆ ಆಗುತ್ತೆ. ಇಂಟರ್ನಲ್ ವರ್ಲ್ಡ್ಸ್ ಆರ್ ಡಿಫ್ರೆಂಟ್. ಎಲ್ಲರೂ ಒಂದೇ ಹಾಲಲ್ಲಿ ಕೂತಿದ್ರು,
ನಮ್ಮ ಅಂತರಂಗದ ಒಂದು ಪ್ರಪಂಚ ಇದೆಯಲ್ಲ, ಎಲ್ಲರದ್ದು ಬೇರೆ ಬೇರೆ. ಮನಸ್ಸಿನಲ್ಲಿ ಬರ್ತಾ ಇರೋವಂಥ ಯೋಚನೆಗಳು ಬೇರೆ, ಭಾವನೆಗಳು ಬೇರೆ, ಎಲ್ಲ ಬೇರೆ. ಅದು ಜೀವನ ಸೃಷ್ಟಿ. ಸೊ ಜೀವ ಮತ್ತು ಈಶ್ವರ ಇಬ್ಬರೂ ಸೇರಿಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡಿರೋದು. ಇದನ್ನು ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೋ, ನಾನು ಬ್ರಹ್ಮನ್, ಈ ಜಗತ್ತು ಕೂಡ ಬ್ರಹ್ಮನ್ ಅಂತ ಯಾರು ಅರ್ಥ ಮಾಡ್ಕೊಳ್ತಾರೋ ಅವನು ಸದಾ ಬ್ರಹ್ಮಜ್ಞಾನದಲ್ಲಿ ಸ್ಥಾಪಿತವಾಗಿದ್ದಾನೆ. ಹಾಗೆ ಸ್ಥಾಪಿತವಾಗಿರುವಂತಹ ವ್ಯಕ್ತಿ ನಿಜವಾಗ್ಲೂ ಸದ್ಗುರು, ಎಲ್ಲರ ಗೌರವಕ್ಕೆ ಅರ್ಹನಾಗಿರುವಂಥ ವ್ಯಕ್ತಿ ಅಂತ ಹೇಳಿದ್ದಾರೆ. ಈಗ ಇಂದಿನ ಶ್ಲೋಕಕ್ಕೆ ಬರ್ತಾ ಇದ್ದೀವಿ. ಇವತ್ತಿನ ಶ್ಲೋಕ ಲೀಡ್ ಆ್ಯಂಡ್ ಫಾಲೋ ಮಾಡೋಣ. ಫಸ್ಟ್ ಒಂದ್ಸಲ ರಿಪೀಟ್ ಮಾಡೋಕ್ಕೆ. ಶಶ್ವನ್ನಶ್ವರಂ ಏವ ಶಶ್ವನ್ನಶ್ವರಂ ಏವ. ತುಣುಕಾಗಿ ಹೇಳ್ತೀನಿ, ಸಾಲು ಉದ್ದ ಇರೋದ್ರಿಂದ. ವಿಶ್ವಂ ಅಖಿಲಂ ವಿಶ್ವಂ ಅಖಿಲಂ ನಿಶ್ಚಿತ್ಯ ವಾಚಾ ಗುರೋಃ ನಿಶ್ಚಿತ್ಯ ವಾಚಾ ಗುರೋಃ ನಿತ್ಯಂ ಬ್ರಹ್ಮ ನಿರಂತರಂ ನಿತ್ಯಂ ಬ್ರಹ್ಮ ನಿರಂತರಂ ವಿಮೃಶತ ನಿರ್ವ್ಯಾಜ ಶಾಂತ ಆತ್ಮನ ವಿಮೃಶತ ನಿರ್ವ್ಯಾಜ ಶಾಂತ ಆತ್ಮನ ಭೂತಂ ಭಾವಿ ಚ ದುಷ್ಕೃತಂ ಭೂತಂ ಭಾವಿ ಚ ದುಷ್ಕೃತಂ ಪ್ರದಹತ ಸಂವಿನ್ಮಯೇ ಪಾವಕೆ ಪ್ರದಹತ ಸಂವಿನ್ಮಯೇ ಪಾವಕೆ ಪ್ರಾರಬ್ಧಾಯ ಸಮರ್ಪಿತಂ ಸ್ವವಪುರ್ ಇತ್ಯೇಷ ಮನೀಷಾ ಮಮ ಇತ್ಯೇಷ ಮನೀಷಾ ಮಮ ಏವ ವಿಶ್ವಂ ಅಖಿಲಂ ನಶ್ವರಂ ನಶ್ವರಂ ಏವ ವಿಶ್ವಂ ಅಖಿಲಂ. ಅಲ್ಲಿಂದ ನಾವು ಶುರು ಮಾಡಿಕೊಂಡ್ರೆ ಈ ಇಡೀ ವಿಶ್ವ ಯಾವುದೋ ನಮ್ಮ ಸುತ್ತಮುತ್ತ ಕಾಣ್ತಾ ಇರೋವಂಥ ಎಲ್ಲ ಗಿಡ ಮರ ಭೂಮಿ ಆಕಾಶ ನಕ್ಷತ್ರಗಳು ಗ್ರಹಗಳು ಜನರು ಪ್ರಾಣಿಗಳು ಪಕ್ಷಿಗಳು ಸಾಗರ ನದಿ ಪರ್ವತ ಏನೇನೆಲ್ಲ ನಮ್ಮ ಕಣ್ಣಿಗೆ ಬೀಳುತ್ತೆ ಎಲ್ಲವೂ ಕೂಡ ಏನು ನಶ್ವರ. ಅದು ಶಾಶ್ವತವಾಗಿ ಇರೋವಂಥದ್ದಲ್ಲ. ಈ ಸೂರ್ಯ ಚಂದ್ರ ಕೂಡ ಏನು ದೆ ವಿಲ್ ಬಿ ದೇರ್ ಫಾರ್ ಮಿಲಿಯನ್ಸ್ ಆಫ್ ಇಯರ್ಸ್ ಬಿಲಿಯನ್ಸ್ ಆಫ್ ಇಯರ್ಸ್ ಅಂದ್ರೂ ಅದಾದಮೇಲೆ ಒಂದು ಪ್ರಳಯ ಅಂತ ಬರುತ್ತೆ. ಆಗ ವಿಶ್ವದ ನಾಶ ಆಗುತ್ತೆ. ಮತ್ತೆ ಒಂದು ಸ್ವಲ್ಪ ಸಮಯ ಆದಮೇಲೆ ವಿಶ್ವದ ಸೃಷ್ಟಿ ಆರಂಭ ಆಗುತ್ತೆ. ಸೊ ಈ ಇಡೀ ವಿಶ್ವ ನಾನೇನು ಅಂದ್ಕೊಂಡಿದ್ದೀನಿ, ವಿಶ್ವನೇ ನನ್ನ ಸರ್ವಸ್ವ. ಏನೇನು ಆಗುತ್ತೋ ನನ್ನ ಜೀವನದಲ್ಲಿ ಅದು ನನ್ನ ಆನಂದ ಮತ್ತು ದುಃಖಕ್ಕೆ ಕಾರಣ. ಅದರಲ್ಲಿ ಅಡಗಿದೆ ಆನಂದ ಮತ್ತು ದುಃಖ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನೋ ಒಂದು ಸಿಕ್ಕಿದ್ರೆ ನನಗೆ ಆನಂದ, ಏನೋ ಒಂದು ಸಿಕ್ಕದೇ ಇದ್ರೆ ನನಗೆ ದುಃಖ. ಅಥವಾ ಬೇಡದೇ ಇರೋದು ಸಿಕ್ಬಿಟ್ರೆ ದುಃಖ, ಬೇಕಿರೋದು ಸಿಕ್ಕದೇ ಇದ್ರೆ ಅದು ದುಃಖ. ಬೇಡದೇ ಇರೋದು ಸಿಕ್ಕಲಿಲ್ವಾ ಅದೇ ಆನಂದ. ಸೊ ಈ ರೀತಿ ನಮ್ಮ ಜೀವನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಯಾವ್ದು ಮೇಲೆ ಕೆಳಗೆ ಹೋಗೋದು? ನಮ್ಮ ಮನಸ್ಸು, ನಮ್ಮ ಭಾವನೆಗಳು, ರಾಗಭಾವಗಳು. ಸೊ ಇಲ್ಲಿ ಶಶ್ವನ್ ಅಂದರೆ ಈ ಜಗತ್ತು ಒಂದು ಸ್ವಲ್ಪ ಹೊತ್ತು ನಶ್ವರ, ಒಂದು ಸ್ವಲ್ಪ ಹೊತ್ತು ಶಾಶ್ವತ. ನಿಜನಾ? ಒಂದು ಸ್ವಲ್ಪ ಹೊತ್ತು ಶಾಶ್ವತವಾಗಿ ಏನಾದರೂ ಇರುತ್ತಾ? ಅಣುಗಳು ಒಂದೇ ಸಮ ಮೂವ್ ಆಗ್ತಾನೆ ಇರುತ್ತೆ. ಆಟಮ್ಸ್ ಆರ್ ಮೂವಿಂಗ್, ಮಾಲಿಕ್ಯೂಲ್ಸ್ ಆರ್ ಮೂವಿಂಗ್. ನಾವಿಲ್ಲಿ ನಿಂತಿದ್ದಂಗೆ ವೇರ್ ಆ್ಯಂಡ್ ಟೇರ್. ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ನಮ್ಮ ಮುಖ ಇಲ್ಲಿ ನಿಂತಿದ್ದಂಗೆ ಇಟ್ ಈಸ್ ಏಜಿಂಗ್ ಆಲ್ರೆಡಿ. ಸೊ ಕಂಟಿನ್ಯೂಸ್ಲಿ ಇಟ್ ಈಸ್ ಚೇಂಜಿಂಗ್. ಕಂಟಿನ್ಯೂಸ್ಲಿ ಸೆಲ್ಸ್ ಆರ್ ಡೈಯಿಂಗ್ ಆ್ಯಂಡ್ ಬೀಯಿಂಗ್ ಬಾರ್ನ್. ಸೃಷ್ಟಿ ಕಾರ್ಯನೂ ನಡೀತಾ ಇದೆ, ಲಯ ಕಾರ್ಯನೂ ನಡೀತಾ ಇದೆ. ನಾವಿಲ್ಲಿ ಇದ್ದಂಗೆ, ನಾವಿಲ್ಲಿ ಕೂತಿದ್ದಂಗೆ, ನಾವಿಲ್ಲಿ ಕೇಳಿಸ್ಕೊಳ್ತಾ ಇದ್ದಂಗೆ ನಮ್ಮ ದೇಹದಲ್ಲಿ
ಸಾವಿರಾರು ಅಣುಗಳು ಸಾಯ್ತಾವೆ, ಸಾವಿರಾರು ಅಣುಗಳು ಹುಟ್ಟಾಯಿತು. ಸೊ ಶಶ್ವನ್ ಅಂದರೆ ಸದಾಕಾಲ. ತಿಳ್ಕೊಳಪ್ಪ, ಸದಾಕಾಲ ಈ ಒಂದು ಜಗತ್ತು ನಶ್ವರನೇ, ಯಾವತ್ತೂ ಅದು ಪರ್ಮನೆಂಟ್ ಅಲ್ಲ, ಯಾವಾಗಲೂ ನಶ್ವರನೇ. ಇದನ್ನು ಯಾರು ಹೇಳಿದ್ರು? ಇದು ನಮ್ಗೆಲ್ರಿಗೂ ಗೊತ್ತು, ನಾವು ನೋಡಿರೋದೆ. ಆದರೆ ಯಾರು ಬಂದು ಅದನ್ನು ರೀಇನ್ಫೋರ್ಸ್ ಆಗೋ ಥರ ಹೇಳಿದ್ರು? ನಿಶ್ಚಿತ್ಯ ವಾಚಾ ಗುರುಗಳು. ಯಾರು? ಸದ್ಗುರುಗಳು, ಮಹಾಜ್ಞಾನಿಗಳು, ಬ್ರಹ್ಮಜ್ಞಾನವನ್ನು ತಿಳ್ಕೊಂಡು ಅದರಲ್ಲೇ ನಿಷ್ಠರಾಗಿರೋರು ಬಂದು ಏನು ಹೇಳಿದ್ರು? ಅಪ್ಪ, ನೀನು ಜಗತ್ತಿಂದ ಆನಂದ ಸಿಗುತ್ತೆ ಅಂತ ಹೇಳ್ತಿರ್ತೀಯಲ್ಲ, ಇದೆಲ್ಲ ನಶ್ವರ, ಎಲ್ಲ ಬದಲಾಗ್ತಾನೆ ಇರುತ್ತೆ. ಬದುಕಿದು ಜಟಕಾ ಬಂಡಿ, ಕೇಳಿದ್ದೀವಿ. ಜಟಕಾ ಬಂಡಿ ಒಂದು ಚಕ್ರವನ್ನು ಹಿಡ್ಕೊಂಡ್ರೆ ಏನಾಗುತ್ತೆ? ಅದು ಸುತ್ತಾ ಇದ್ದಂಗೆ ನಮ್ಮನ್ನು ಜೊತೆಗೆ ಎತ್ತಿ ಒಗೆಯುತ್ತೆ. ಜೀವನ ಅನ್ನೋದು ಆ ಥರ ಹೋಗ್ತಾನೇ ಇರುತ್ತೆ, ಬದಲಾಗ್ತಾನೆ ಇರುತ್ತೆ. ಅದನ್ನು ಗುರುಗಳು ಪಾಯಿಂಟ್ಔಟ್ ಮಾಡ್ತಾ ಇದ್ದಾರೆ ನಮಗೆ. ಮತ್ತು ನಿತ್ಯಂ ಬ್ರಹ್ಮ, ಈ ಜಗತ್ತು ಬದಲಾಗ್ತಾ ಇದೆ, ಯಾವ್ದು ಬದಲಾಗಲ್ಲ. ಯಾವುದೋ ಒಂದು ಬದಲಾಗ್ತಾ ಇದೆ ಅಂತ ಒಂದು ಸಾಕ್ಷಿ ನೋಡ್ತಾ ಇದೆಯಲ್ಲ, ಅಂದರೆ ಆ ಸಾಕ್ಷಿ ಬದಲಾಗ್ತಾ ಇಲ್ಲ, ಅದಕ್ಕೆ ಅದು ಬದಲಾವಣೆ ಗೊತ್ತಾಗ್ತಾ ಇದೆ. ಈಗ ನಾವು ರೋಡಲ್ಲಿ ನಿಂತ್ಕೊಂಡಿದ್ರೆ ಒಂದು ಕಾರ್ ನಮ್ಮ ಮುಂದೆ ಚಲಿಸಿ ಹೋಗುತ್ತೆ. ಅವಾಗ ನಾವೇನಂತೀವಿ? ಕಾರ್ ಹೋಗ್ತಾ ಇದೆ ಮುಂದಕ್ಕೆ, ಅಂದರೆ ನಾನು ನಿಂತಿರೋ ಕಡೆನೇ ನಿಂತಿದ್ದೀನಿ, ನಾನು ಅಲ್ಲಾಡ್ತಾ ಇಲ್ಲ. ಸೊ ಕಾರು, ಇಟ್ ಈಸ್ ಆಲ್ವೇಸ್ ರಿಲೇಟಿವ್. ಅದರಿಂದ ಕಾರ್ ಮುಂದಕ್ಕೆ ಹೋಗೋದು ನನಗೆ ಗೊತ್ತಾಗ್ತಾ ಇದೆ. ಕಾರಿನ ಪೇಸಲ್ಲೇ ನಾನು ಹೋಗ್ತಾ ಇದ್ರೆ, ನಾನು ಒಂದು ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ರೆ, ಬರೀ ಆ ಕಾರನ್ನು ನಾನು ನೋಡ್ತಾ ಇದ್ರೆ, ಆ ಕಾರು ಚಲಿಸ್ತಾ ಇಲ್ಲ, ನಾನು ಚಲಿಸ್ತಾ ಇಲ್ಲ. ಈಗ ಸದ್ಯಕ್ಕೆ ಭೂಮಿ ಎಷ್ಟು ವೇಗದಲ್ಲಿ ಸುತ್ತುತ್ತಾ ಇದೆ, ಭಾಳ ವೇಗದಲ್ಲಿ ಸುತ್ತುತ್ತಾ ಇದೆ. ಭೂಮಿ ಏನು ಸುಮ್ಮನೆ ನಿಂತಿಲ್ಲ. ನಾವೆಲ್ಲರೂ ಅದೇ ಭೂಮಿ ಮೇಲೆ ಇದ್ದೀವಿ. ಅದಕ್ಕೆ ನಾನು ಸ್ತಬ್ಧವಾಗಿದ್ದೀನಿ, ನೀವು ಸ್ತಬ್ಧವಾಗಿದ್ದೀರಾ ಅಂತ ನಮಗೆ ಒಂದು ಫೀಲಿಂಗ್ ಇದೆ. ಆ್ಯಕ್ಚುಲಿ ನಾವು ಥೌಸಂಡ್ಸ್ ಆಫ್ ಕಿಲೋಮೀಟರ್ಸ್ ಪರ್ ಅವರಲ್ಲಿ ಎಲ್ಲರೂ ಚಲಿಸ್ತಾ ಇದ್ದೀವಿ. ಸೊ ಇಟ್ ಈಸ್ ರಿಲೇಟಿವ್. ಆದ್ದರಿಂದ ಯಾರು ಜೀವನ ಬದಲಾಗ್ತಾ ಇದೆ ಅಂತ ನೋಡ್ತಾ ಇದ್ದಾನಲ್ಲ, ಆ ಸಾಕ್ಷಿ, ಆ ಬ್ರಹ್ಮನ್ ಚೈತನ್ಯ ಇದೆಯಲ್ಲ, ಅದು ನಿತ್ಯ, ಅದರಲ್ಲಿ ಬದಲಾವಣೆನೇ ಇಲ್ಲ. ಅದಕ್ಕೆ ಹುಟ್ಟಿಲ್ಲ, ಸಾವಿಲ್ಲ. ಜಗತ್ತಿಗೆ ಹುಟ್ಟು ಇದೆ, ಸಾವು ಇದೆ. ವಿಮೃಶತ, ಇದನ್ನು ಗುರುಗಳು ಹೇಳ್ಕೊಡ್ತಾ ಇದ್ದಾರೆ. ತತ್ವಮಸಿ ಇಲ್ಲಿ ಬರಲ್ಲ ಶ್ಲೋಕದಲ್ಲಿ, ಆದರೆ ಅವ್ರು ಏನು ಹೇಳ್ತಾ ಇದ್ದಾರೆ? ನೀನು ಆ ಸಾಕ್ಷಿ, ನೀನೇ ಆ ಬ್ರಹ್ಮನ್ ಅಂತ ನಮಗೆ ಹೇಳ್ತಾ ಇದ್ದಾರೆ ಗುರುಗಳು. ಸೊ ಸದ್ಗುರುಗಳು ಹಂಗೆ ಹೇಳಿದ್ಮೇಲೆ ಶಿಷ್ಯ ಏನು ಮಾಡಬೇಕು? ವಿಮೃಶತ, ಅದನ್ನೇ ಮನನ ಮಾಡ್ತಾ ಇರಬೇಕು. ಯಾವಾಗಲೋ ಬೆಳಗ್ಗೆ ಪೂಜೆಗೆ ಕೂತ್ಕೊಂಡಾಗ ಒಂದು ಅರ್ಧ ಗಂಟೆ, ಆಮೇಲೆ ಯಾವಾಗಲೋ ಸಾಯಂಕಾಲ ಮತ್ತೆ ಏನು ಮಂಗಳಾರತಿ ಮಾಡೋದಿದ್ರೆ ಅಥವಾ ಧ್ಯಾನಕ್ಕೆ ಕೂತ್ಕೊಂಡ್ರೆ ಒಂದು 10 ನಿಮಿಷ. ಅಲ್ಲ, ನಿರಂತರಂ. ನೀನು ಏನು ಕೆಲಸ ಮಾಡ್ತಾ ಇರಲಿ, ಕೆಲಸ ಮಾಡೋದು ನಿಲ್ಲಿಸು ಅಂತ ಹೇಳ್ತಾ ಇಲ್ಲ ಇಲ್ಲಿ. ಎಲ್ಲವನ್ನೂ ಮಾಡು. ಅಡುಗೆ ಮಾಡು, ಆಫೀಸಿಗೆ ಹೋಗು, ಆಫೀಸ್ ಕೆಲಸ ಮಾಡು, ಡ್ರೈವ್ ಮಾಡು, ಎಲ್ಲ ಮಾಡು. ಅದು ಮಾಡ್ತಾ ಇರ್ಬೇಕಾದ್ರೆ ಯಾರಾದರೂ ಸಡನ್ನಾಗಿ ಬಂದ್ಬಿಟ್ಟು, ಏಯ್ ನಿನ್ನ ಹೆಸರೇನು, ನಿಮ್ಮ ಹೆಸರೇನ್ರಿ? ಯೋಚನೆ ಮಾಡ್ತೀನಿ ಒಂದು ನಿಮಿಷ, ಜ್ಞಾಪಿಸ್ಕೋಬೇಕು. ಏನ್ರಿ ನೀವು ತಟ್ಟಂತ ಕೇಳ್ಬಿಟ್ರೆ ಹಂಗೆ ಹೇಳೋಕ್ಕಾಗತ್ತಾ? ಯಾವತ್ತಾದ್ರೂ ಹೇಳ್ತೀವಿ ಹಂಗೆ? ಮಧ್ಯರಾತ್ರಿ ನಿದ್ದೆ ಮಾಡ್ತಾ ಇದ್ದಾಗ ನಿಮ್ಮ ಹೆಸರೇನು ಅಂತ ಎಬ್ಬಿಸ್ಬಿಟ್ಟು ಕೇಳಿದ್ರೆ ಹೇಳ್ತೀವಿ, ತಕ್ಷಣ ಹೇಳ್ತೀವಿ. ಥಟ್ ಅಂತ ಹೇಳೋ ಒಂದು ಪ್ರೋಗ್ರಾಮ್ ಇದೆ ಅಲ್ಲ, ಅದು ಒಂದನ್ನು ಥಟ್ ಅಂತ ಎಲ್ಲರೂ ಹೇಳ್ತೀವಿ. ಯಾಕೆ? ಅಷ್ಟು ಆಳವಾಗಿ ಬೇರೂರ್ಬಿಟ್ಟಿದೆ. ಸಣ್ಣ ವಯಸ್ಸು, ಯಾವಾಗಲೂ 1 ವರ್ಷನೋ 1.5 ವರ್ಷಕ್ಕೂ ನಮ್ಗೆ ಗೊತ್ತಾಯಿತು, ಇದು ಹಿಂಗೆ ಕೂಗಿದ್ರೆ, ವಾಣಿ ಅಂತ ಕೂಗಿದ್ರೆ ನನ್ನನ್ನು ಕೂಗ್ತಾ ಇದ್ದಾರೆ ಜನ, ಗೊತ್ತಾಗೋಯ್ತು. ಆವಾಗಲಿಂದ ಬ್ರೈನ್ ವಾಶ್ ಆಗೋಗಿದೆ, ಆಳವಾಗಿ ಕೂತ್ಬಿಟ್ಟಿದೆ, ಕಂಡೀಷನಿಂಗ್ ಆಗಿಬಿಟ್ಟಿದೆ. ಅಷ್ಟು ಚೆನ್ನಾಗಿ ನಿನ್ನ ಮನಸ್ಸು ಅದರಲ್ಲಿ ತೊಡಕೊಂಡಿರಬೇಕು.
ಯಾವಾಗ ನಾನು ಡ್ರೈವ್ ಮಾಡ್ತಾಯಿದ್ರೂ ನಿನ್ನ ಮನಸ್ಸಿನ ಹಿನ್ನೆಲೆಯಲ್ಲಿ ಏನಿರಬೇಕು? ತತ್ವಮಸಿ. ಈ ಬದಲಾಗದೇ ಇರೋ ಸಾಕ್ಷಿ ನಾನು. ಈ ಟ್ರಾಫಿಕ್ ಜಾಮ್ ಎಲ್ಲ ನೋಡ್ತಾ ಇದೆಯಲ್ಲ, ನನ್ನ ಕಣ್ಣು ಕಾಣಿಸ್ತಾ ಇದೆ, ಅದರಿಂದ ನನ್ನ ಮನಸ್ಸಿಗೆ ಗೋಚರ ಆಗ್ತಾ ಇದೆ, ಅದರಿಂದ ನನ್ನ ಬುದ್ಧಿ ಹೇಳ್ತಾ ಇದೆ ನೀನು ಲೆಫ್ಟ್ ತಿರ್ಕೋ, ರೈಟ್ ತಿರ್ಕೋ, ಬ್ರೇಕ್ ಹಾಕು. ಅದನ್ನು ಬುದ್ಧಿಯನ್ನು ವೀಕ್ಷಿಸ್ತಾ ಇರೋದು ನನ್ನ ಒಂದು ಸಾಕ್ಷಿ. ಆ ಸಾಕ್ಷಿ ನಾನು, ಅದಕ್ಕೆ ಬದಲಾವಣೆ ಇಲ್ಲ ಅನ್ನೋ ಅರಿವು ಸದಾ ನಮ್ಮಲ್ಲಿರಬೇಕು. ತತ್ವಮಸಿ 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 ಜಪ ಮಾಡು ಅಂತ ಹೇಳ್ತಾ ಇಲ್ಲ. ಆ ತಿಳುವಳಿಕೆ, ಆ ಅರಿವು ಸದಾ ಇರಲಿ ಅಂತ ಹೇಳ್ತಾರೆ. ನಿರಂತರಂ. ಯಾವ ಥರ ಮನಸ್ಸು? ನಿರ್ವ್ಯಾಜ ಶಾಂತ ಆತ್ಮನ. ಇಲ್ಲಿ ಆತ್ಮನ ಅಂದರೆ ಮನಸ್ಸು ಅಂತ, ಆತ್ಮ ಅಂತ ತಗೋಬಾರ್ದು. ಸಂಸ್ಕೃತದಲ್ಲಿ, ವೇದದಲ್ಲಿ ಆತ್ಮ ಅನ್ನೋದು ಬೇರೆ 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 ಅರ್ಥದಲ್ಲಿ ಉಪಯೋಗಿಸ್ತಾ ಇರ್ತಾರೆ. ಸೊ ಈ ಒಂದು ಕಾಂಟೆಕ್ಸ್ಟಲ್ಲಿ ಆತ್ಮನ ಅಂತ ಹೇಳಿದ್ರೆ ನನ್ನ ಮನಸ್ಸು. ಮನಸ್ಸು ಹೇಗಿರಬೇಕು? ನಿರ್ವ್ಯಾಜ, ನೋ ಕಾನ್ಫ್ಲಿಕ್ಟ್ ಸ್ಟೇಟ್. ಅದರಲ್ಲಿ ಏನು ಡಿಬೇಟ್ ನಡೀತಾ ಇರಬಾರ್ದು. ನಾನು ಸಾಕ್ಷಿ, ನೀನೆಲ್ಲ ಸಾಕ್ಷಿ? ನೀನೇನು ಸಾಕ್ಷಿ ಅಲ್ಲ. ನಿನ್ನಲ್ಲಿ ಎಷ್ಟೊಂದು ದೋಷಗಳಿದೆ, ನೀನು ಬ್ರಹ್ಮನ್ನ. ಒಂದು ಪಾರ್ಟ್ ಮನಸ್ಸು ಹೇಳುತ್ತೆ, ಇನ್ನೊಂದು ಪಾರ್ಟ್ ಹೇಳುತ್ತೆ ಇಲ್ಲ ಸದ್ಗುರುಗಳು ಹೇಳಿದ್ರು, ಮೊನ್ನೆ ನಾನು ಪ್ರವಚನ ಕೇಳಿದ್ದೀನಿ, ಈ ಉಪನಿಷತ್ನಲ್ಲೂ ಬರೆದಿದೆ, ಅಲ್ಲೂ ಬರೆದಿದೆ, ಇಲ್ಲೂ ಬರೆದಿದೆ. ಅಂಡರ್ಸ್ಟ್ಯಾಂಡಿಂಗ್ ಪ್ರಾಸೆಸ್ಸಲ್ಲಿ ಡೈಲಾಗ್ ಎಲ್ಲ ನಡೆಯುತ್ತೆ. ಡೌಟ್ಸ್ ಕ್ಲಿಯರ್ ಮಾಡ್ಕೊಳಕ್ಕೆ ನಡೆಯುತ್ತೆ, ಅದು ಒಳ್ಳೆಯದು. ಕ್ಲಿಯರ್ ಮಾಡ್ಕೊಂಡಾದಮೇಲೆ, ಅರ್ಥ ಆದಮೇಲೆ ಮತ್ತೆ ಅದು ಇದು ಆ ಕಡೆ ಈ ಕಡೆ ಮನಸ್ಸು ಹೋಗಬಾರ್ದು. ನಿರ್ವ್ಯಾಜ, ಅಷ್ಟು ಕ್ಲಾರಿಟಿ ಇರಬೇಕು ನಮಗೆ. ಶಾಂತ, ಶಾಂತವಾಗಿರುವಂಥ ಮನಸ್ಸು. ತಕ 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 ಅಂತ ಕುಣಿಬಾರ್ದು, ಶಾಂತವಾಗಿರಬೇಕು. ಅಂಥ ಒಂದು ಚಿತ್ತದಿಂದ, ಚಿತ್ತದಲ್ಲಿ ಸದಾ ಅರಿವಿರಬೇಕು, ನಾನು ಸಾಕ್ಷಿ, ನಾನು ಬ್ರಹ್ಮನ್ ಅಂತ. ಅಂಥ ಒಬ್ಬ ಜ್ಞಾನಿ, ಅವನಿಗೆ ಬ್ರಹ್ಮಜ್ಞಾನ ಖಂಡಿತ ಲಭಿಸುತ್ತೆ. ಹಾಗೆ ಲಭಿಸಿರುವಂತಹ ಜ್ಞಾನಿ ಭೂತಂ ಭಾವಿಚ, ಚ ಅಂದರೆ ಆ್ಯಂಡ್, ಭೂತಂ ಭೂತಕಾಲ, ಭಾವಿ ಭವಿಷ್ಯತ್ ಕಾಲ. ನಮ್ಮ ಭೂತಕಾಲ ಯಾವುದರಿಂದ ಡಿಫೈನ್ ಆಗಿದೆ? ನಾವೇನೇನೋ ಕೆಲಸಗಳು ಮಾಡ್ತಾ ಇರ್ತೀವಿ, ಆ್ಯಕ್ಷನ್ಸ್. ಆ ಪ್ರತಿಯೊಂದು ಆ್ಯಕ್ಷನ್ಗೆ ಏನಿದೆ? ಕರ್ಮಫಲ ಇದೆ. ಆ ಕರ್ಮಫಲ ಎಲ್ಲ ಎಲ್ಲಿ ಸೇರಿಕೊಂಡಿದೆ? ಒಂದು ದೊಡ್ಡ ಮೊತ್ತ ಎಲ್ಲಿದೆ? ಸಂಚಿತ ಕರ್ಮ. ಎಲ್ಲ ಒಂದು ದೊಡ್ಡ ಅಕೌಂಟ್ ಇದೆ. ಆ ಅಕೌಂಟ್ ಪ್ರಕಾರ ನಾವು ಕೋಟ್ಯಾಧೀಶ್ವರ, ಇನ್ನೂ ಜಾಸ್ತಿ, ಶತಕೋಟ್ಯಾಧೀಶ್ವರ. ಇಲ್ಲಿ ಸುಕೃತಂ ಅಂತ ಬರುತ್ತೆ, ದುಷ್ಕೃತಂ ಅಂತ ಬರುತ್ತೆ. ದುಷ್ಕೃತಂ ಅಂದರೆ ಮಾಡಿರುವಂತಹ ಅಧಾರ್ಮಿಕ ಕಾರ್ಯಗಳು. ಅಂದರೆ ಎಲ್ಲ ಹೋಗಿ ದರೋಡೆ ಮಾಡಿದ್ದೀವಿ, ಕಳ್ತನ ಮಾಡಿದ್ದೀವಿ ಅಂತಲ್ಲ, ಸಟಲ್ಲಾಗಿ ಇರುತ್ತೆ ಅದು. ನಾವೇನೋ ಯೋಚನೆ ಮಾಡಿರ್ತೀವಿ, ಅದು ಇನ್ನೊಬ್ರಿಗೆ ಹಾನಿ ಮಾಡಿರುವಂಥ ಯೋಚನೆ ಅಷ್ಟೆ. ಅವ್ರು ಏನಪ್ಪ ಸರಿಯೇ ಇಲ್ಲ, ವ್ಯಕ್ತಿ ಬಂದರೆ ನನಗೆ ಬೇಜಾರು, ಅವ್ರ ಮುಖಾನೇ ನೋಡೋದು ಬೇಡ ನಾನು. ಅಂದರೆ ಅದು ಒಂದು ಸ್ಪಂದನದ ಮೂಲಕ ಅವ್ರಿಗೆ ಹೋಗಿ ತಲುಪುತ್ತೆ. ಅದಕ್ಕೂ ಒಂದು ಕರ್ಮಫಲ ಇದೆ. ಅವ್ರ ಬೆನ್ನಿಂದೆ ಮಾತಾಡಿರ್ತೀವಿ, ಅವರೇ ನಂಬೇಡ್ರಿ, ಭಾಳ ಕೆಟ್ಟ ಮನುಷ್ಯ. ನಿಜ ಇರ್ಬೋದು, ಹೇಳೋದು ರೀತಿ ಒಂದು ಬೇರೆ ಇದೆ, ವಾರ್ನಿಂಗ್ ಕೊಡ್ಬೋದು, ಅವ್ರ ಜೊತೆ ಸ್ವಲ್ಪ ಕೇರ್ಫುಲ್ಲಾಗಿರಿ ಅಂತ ಹೇಳೋದು ಹೇಗಿದೆ? ಆ ದ್ವೇಷ ಸಾಧಿಸೋ ಒಂದು ಭಾವನೆ ಇದೆಯಲ್ಲ, ಅದು ಹೇಗಿದೆ? ಸೊ ಇದೆಲ್ಲ ಧರ್ಮಕ್ಕೆ ವಿರುದ್ಧ. ಯಾವುದ್ಯಾವುದು ಧರ್ಮಕ್ಕೆ ವಿರುದ್ಧ? ಯಾವುದು ಯೂನಿವರ್ಸಲ್ ಕಂಪ್ಯಾಷನ್, ಅನ್ಕಂಡೀಷನಲ್ ಕಂಪ್ಯಾಷನ್, ಇನ್ನೊಬ್ಬರನ್ನ ಅವರಿದ್ದ ಹಾಗೆ ನಾವು ಸ್ವೀಕಾರ ಮಾಡಿ ಸದಾ ಅವ್ರ ಕಡೆ ಪ್ರೇಮ ಭಾವನೆನೇ ನಮ್ಮಿಂದ ಹೋಗ್ತಾ ಇದ್ದರೆ, ದಟ್ ಈಸ್ ಅಲ್ಟಿಮೇಟ್ ಧರ್ಮ. ಬೇರೆ ಅನ್ನೋ ಒಂದು ಫೀಲಿಂಗೇ ಇರಲ್ಲ ಜ್ಞಾನಿಗೆ. ರಮಣರು ಕೇಳೋರು, ಬೇರೆಯವ್ರ ಸೇವೆ ನೀವು ಯಾವಾಗ ಮಾಡ್ತೀರ? ಇಲ್ಲೊಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ ಅರುಣಾಚಲ ತಪ್ಪಲಲ್ಲಿ, ಬೇರೆಯವ್ರು ಯಾರಿದ್ದಾರೆ? ಎಲ್ಲರೂ ನನ್ನ ಆತ್ಮಸ್ವರೂಪರೇ. ಅದು ಯೂನಿವರ್ಸಲ್ ಕಂಪ್ಯಾಷನ್, ಅದು ಧರ್ಮ. ನಿಜವಾದ ಧರ್ಮ ಅಂದರೆ ಜ್ಞಾನಿಯ ಧರ್ಮ, ಅದು ಅಲ್ಟಿಮೇಟ್ ಧರ್ಮ.
ಅದಕ್ಕೆ ವಿರುದ್ಧವಾದಂಥ ಒಂದು ಸಣ್ಣ ಸ್ಪಂದನ, ಸಣ್ಣ ಯೋಚನೆ, ಸಣ್ಣ ಭಾವನೆ, ಸಣ್ಣ ಮಾತು, ಸಣ್ಣ ಆ್ಯಕ್ಷನ್, ಅದಕ್ಕೆಲ್ಲ ದುಷ್ಕೃತ ಬರುತ್ತೆ. ಇಲ್ಲಿ ಸುಕೃತ ಅಂತ ಸೇರಿಸಿಲ್ಲ ಶಂಕರರು, ಆದರೆ ನಾವೇ ಸೇರಿಸ್ಕೋಬೇಕು. ಸುಕೃತ ಕೂಡ ನಮ್ಮನ್ನು ಹಿಡಿದಿಡುತ್ತೆ, ಮತ್ತೆ ಪುನರ್ಜನ್ಮಕ್ಕೆ ಕರ್ಕೊಂಬರುತ್ತೆ, ಮತ್ತೆ ಪುನರ್ಜನ್ಮಕ್ಕೆ ಕರ್ಕೊಂಬರುತ್ತೆ. ಆ ಫಲವನ್ನು ನಾನು ಅನುಭವಿಸ್ಬೇಕು ಅಂತ ನಮ್ಮಲ್ಲಿ ಒಂದು ಆಸೆ ಇರುತ್ತೆ. ಸೊ ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮ, ಭಾವಿಚ ಮುಂದೆ ಬರುವಂಥ ಕರ್ಮಕ್ಕೆ ಏನು ಹೇಳ್ತೀವಿ? ಆಗಾಮಿ ಕರ್ಮ. ಸೊ ಆಗಾಮಿ ಕರ್ಮ ಎಲ್ಲವೂ ಏನಾಗುತ್ತೆ? ತಂ ಪ್ರದಹತ, ಎಲ್ಲವೂ ಸುಟ್ಟು ಭಸ್ಮ ಆಗೋಗುತ್ತೆ. ಯಾವುದು ಸುಡುವಂಥ ಅಗ್ನಿ ಯಾವುದು ಅಂತ ನಾವು ಕೇಳಿದ್ರೆ ಸಂವಿನ್ಮಯೇ ಪಾವಕೆ, ಗುರುಗಳು ಕೊಟ್ಟಿರೋ ಅಂಥ ಜ್ಞಾನದ ಅಗ್ನಿ, ಜ್ಞಾನಾಗ್ನಿ. ನನ್ನ ನಿಜ ಸ್ವರೂಪ ಏನು? ನೀನು ದೇಹ ಮನಸ್ಸು ಬುದ್ಧಿ ಅಲ್ಲ, ಈ ಜಗತ್ತು ನಶ್ವರ, ದೇಹ ಮನಸ್ಸು ಬುದ್ಧಿ ನಶ್ವರ, ಬದಲಾಗದೇ ಇರೋ ಸಾಕ್ಷಿ ನೀನು, ನೀನೇ ಬ್ರಹ್ಮನ್ ತತ್ವಮಸಿ ಅಂತ ಗುರುಗಳು ಕೊಟ್ಟಿರುವಂತಹ ಜ್ಞಾನದ ಅಗ್ನಿ ಈ ಕರ್ಮದ ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮ ಸುಟ್ಟು ಭಸ್ಮ ಆಗೋಗುತ್ತೆ. ಅದಿನ್ನೂ ಏನಾಗತ್ತೆ ಮುಂದೆ ನೋಡೋಣ. ಮತ್ತು ಪ್ರಾರಬ್ಧಾಯ ಸಮರ್ಪಿತಂ ಸ್ವವಪುರ್, ಪ್ರಾರಬ್ಧ ಕರ್ಮ ಮಾತ್ರ ನಾಶ ಮಾಡೋಕ್ಕಾಗಲ್ಲ, ಅದಾಗಲೇ ಒಂದು ಬಿಟ್ಟ ಬಾಣ ಹಾಗೆ ಅಂತ ವೇದಾಂತ ನಮ್ಗೆ ಹೇಳುತ್ತೆ. ಸೊ ಅದಾಗಲೇ ಇಟ್ ಹಸ್ ಕಮ್, ಬಂದಾಗೋಯ್ತು, ಅಲಾಟ್ ಆಗೋಯ್ತು, ಫೋರ್ಸಸ್ ಆಫ್ ನೇಚರ್ ಹ್ಯಾವ್ ಬಿನ್ ರಿಲೀಸ್ಡ್, ಏನೂ ಮಾಡೋಕ್ಕಾಗಲ್ಲ, ಧರ್ಮದ ಒಂದು ಆಟ ನಡೀತಾ ಇರುತ್ತೆ. ಸೊ ಅದಕ್ಕೆ ಜ್ಞಾನಿ ಆದವನು ಏನು ಗೊತ್ತಾಗುತ್ತೆ ಅವನಿಗೆ, ನಾನು ದೇಹ ಅಲ್ಲ, ಆದ್ದರಿಂದ ನನ್ನ ದೇಹಕ್ಕೆ ಏನೇನು ಕರ್ಮ ಆಗಬೇಕು, ಕ್ಯಾನ್ಸರ್ ರೋಗ ಬರಬೇಕಾ, ಇನ್ನೇನಾಗಬೇಕಾ, ನನಗೆ ಫೈನಾನ್ಷಿಯಲ್ ಲಾಸ್ ಆಗಬೇಕಾ, ಏನೇನೆಲ್ಲ ಆಗಬೇಕೋ ನಡೀಲಿ ಅಂತ ದೇಹವನ್ನು ಅರ್ಪಿಸ್ಬಿಡ್ತಾನೆ ಪ್ರಾರಬ್ಧ ಕರ್ಮಕ್ಕೆ. ಏನು ಮಾಡ್ತೀಯೋ ಆಗೋಗಲಿ, ಎಲ್ಲ ಋಣಗಳು ಚುಕ್ತ ಆಗೋಗಲಿ, ಲೆಟ್ ಮಿ ಫುಲ್ಫಿಲ್ ಆಲ್ ಆಬ್ಲಿಗೇಷನ್ಸ್. ಯಾಕಂದರೆ ಇನ್ನೊಂದು ಜನ್ಮ ಇಲ್ಲ, ಈಗ ಮುಗಿಸ್ಕೋಬೇಕು ಎಲ್ಲನೂ ಋಣಗಳು. ಸ್ವವಪುರ್ ಅಂದರೆ ದೇಹ, ನಮ್ಮ ಭೌತಿಕ ದೇಹ. ಇತ್ಯೇಷ ಮನೀಷಾ ಮಮ, ದಿಸ್ ಈಸ್ ಮೈ ಫರ್ಮ್ ಕನ್ವಿಕ್ಷನ್, ಇದು ನಾನು ಅರ್ಥ ಮಾಡ್ಕೊಂಡಿರುವಂತಹ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಸ್ವಲ್ಪ ಡೀಟೇಲ್ಡಾಗಿ ನೋಡಿದ್ರೆ ನಾವು ಒಂದು ಪಯಣ, ಜೀವನ ಒಂದು ಪಯಣ ಅಂತ ಅನ್ಕೋಬೋದು, ಸಾಧನೆ ಒಂದು ಪಯಣ, ನಾವು ಹೋಗ್ತಾ ಇರೋ, ಇಟ್ಸ್ ಅ ಜರ್ನಿ ಫಾರ್ ಆಲ್ ಆಫ್ ಅಸ್. ಸೊ ಏನು ಈ ಜರ್ನಿ? ಅಂತರಂಗದ ಪಯಣ ಇದೆ, ಬಾಹ್ಯ ಪಯಣ ಇದೆ. ಇಲ್ಲೇನು ನೋಡ್ತಾ ಇದ್ದೀವಿ, ಒಂದು ಕುಟುಂಬ ಯಾವುದೋ ಒಂದು ಏರ್ಪೋರ್ಟಲ್ಲಿ ಹೋಗ್ತಾ ಇದ್ದಾರೆ. ಈಗ ಹಾಲಿಡೇ ವೆಕೇಷನ್ ಟೈಮ್ ಅಲ್ವಾ, ತುಂಬ ಜನ ವೆಕೇಷನ್ಗೆ ಹೊರಡ್ತಾರೆ ಈಗ ನವರಾತ್ರಿ. ಸೊ ಹೊರಡ್ತಾ ಇದ್ದಾರೆ, ಅವರು ಪ್ಲೇನ್ ಹತ್ಕೊಳ್ತಾರೆ, ಮತ್ತು ಅಲ್ಲಿ ಹೋಗಿ ಇಳೀತಾರೆ. ಈ ಯಾವ ದೇವಸ್ಥಾನ ಯಾರಿಗಾದ್ರೂ ಗೊತ್ತಾಗುತ್ತಾ ನೋಡಿದ್ರೆ? ಕಾಶಿ ವಿಶ್ವನಾಥನ ದೇವಸ್ಥಾನ. ಈಗ ಮೋಸ್ಟ್ ಪಾಪ್ಯುಲರ್ ಪಿಲ್ಗ್ರಿಮೇಜ್ ಇಂಡಿಯಾಲಿ ನಡೀತಾ ಇರೋದು ಕಾಶಿ, ಗಯಾ, ಅಯೋಧ್ಯೆ. ಯಾರನ್ನು ಕೇಳಿ ಹೋಗ್ತಾ ಇದ್ದೀವಿ ಅಥವಾ ಹೋಗಿ ಬಂದ್ವಿ ಅಂತ ಹೇಳ್ತಾರೆ. ಸೊ ಇವರು ಅದೇ ಥರ, ಅವ್ರು ಒಂದು ಕಡೆ ಹೊರಟರು, ಯಾವುದೋ ಒಂದು ವಾಹನದಲ್ಲಿ ಹತ್ಕೊಂಡ್ರು, ಇನ್ನೊಂದು ಜಾಗದಲ್ಲಿ ತಲುಪಿದ್ರು. ಸೊ ನಾವು ಏನು ಹೇಳ್ತಾ ಇದ್ದೀವಿ, ನಾವು ಅಜ್ಞಾನದಲ್ಲಿದ್ದೀವಿ, ಮತ್ತು ನಾವು ಸಾಧನೆ ಮಾಡ್ತೀವಿ, ಸದ್ಗುರುಗಳ ಆಶ್ರಯದಲ್ಲಿ ಸಾಧನೆ ಮಾಡ್ತೀವಿ, ಮಾರ್ಗದರ್ಶನದಲ್ಲಿ ನಾವು ಜ್ಞಾನವನ್ನು ತಲುಪ್ತೀವಿ, ಮುಕ್ತಿಯನ್ನು ತಲುಪ್ತೀವಿ ಅಂತ ನಾವು ಅದನ್ನೂ ಒಂದು ಇದೇ ಥರ ಮ್ಯಾಪ್ ಥರ ಇಟ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಶ್ಲೋಕಗಳು ಕೂಡ ಇದೆ. ನಾವೀಗ ಶುರು ಮಾಡೋಕ್ಕೆ ಮುಂಚೆ ಯಾವ ಶ್ಲೋಕ ಚಾಂಟ್ ಮಾಡಿದ್ವಿ? ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಸೊ ಸದ್ಗುರುಗಳ ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಹೋಗಿ ಕಲಿತಾ ಇದ್ರು ಬ್ರಹ್ಮಜ್ಞಾನ. ಈಗ ನಮ್ಮಂಥ ಗೃಹಸ್ಥರು ನಮ್ಮ ಕೆಲಸ ಕಾರ್ಯ ಜವಾಬ್ದಾರಿಗಳು ಎಲ್ಲವನ್ನೂ ಮಾಡಿಕೊಂಡು ಸದ್ಗುರುಗಳು ಅಂತ ನಮಗೇನಾದರೂ ಲಭ್ಯ ಆದರೆ ಈ ಜೀವನದಲ್ಲಿ ಅವ್ರ ಹತ್ರ ಕೇಳ್ಕೊತೀವಿ,
ಎಲ್ಲವನ್ನು ಮಾಡಿಕೊಂಡು ಈ ಒಂದು ಜ್ಞಾನವನ್ನು ಕೂಡ ಅಂತರ್ಗತ ಮಾಡ್ಕೋತೀವಿ. ಇದು ಈಗ ನಮ್ಮಲ್ಲಿರೋ ಮಾರ್ಗ. ಸೊ ಈ ಒಳಗಿರೋ ಒಂದು ಜರ್ನಿ ಅಂತ ನಾವು ಯಾವುದನ್ನು ಕರೀತಾ ಇದ್ದೀವಿ, ಆ ನಿಜವಾಗ್ಲೂ ಜರ್ನಿ ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗೋ ಅಂಥ ಒಂದು ಪಯಣನ ಅದು ಅಂತ ನಾವು ಪ್ರಶ್ನೆ ಹಾಕಿದ್ರೆ, ವೇದಾಂತ ಹೇಳ್ತಾ ಇದೆ ತತ್ವಮಸಿ, ನೀನು ಆಗಲೇ ಬ್ರಹ್ಮನ್, ಇವಾಗಲೂ ಇಲ್ಲಿ ಕೂತಿರೋ ಹಾಗೆ, ಕೇಳಿಸ್ಕೊಳ್ತಾ ಇರೋ ಹಾಗೆ ಸದಾಕಾಲ ನೀನು ಬ್ರಹ್ಮನ್ನೇ. ನಿನ್ನಲ್ಲಿ ಸಾಕ್ಷಿ ಯಾವಾಗಲೂ ಕೆಲಸ ಮಾಡ್ತಾ ಇದೆ ತಾನೆ, ಅದು ಮಾಡ್ತಾ ಇರೋದಕ್ಕೆ ತಾನೇ ನಿನಗೆಲ್ಲ ಅರಿವಾಗ್ತಾ ಇರೋದು. ನೀನು ಸದಾಕಾಲ ಆ ಸಾಕ್ಷಿನೇ. ಆದರೆ ನಿನಗೆ ಅದು ಅರಿವಿನಲ್ಲಿ ಸದಾ ಇಲ್ಲ. ನೀನೇನು ಅಂದ್ಕೊಂಡ್ಬಿಟ್ಟಿದ್ಯಾ, ಈ ದೇಹ ನಾನು, ಈ ಮನಸ್ಸು ನಾನು, ಈ ಬುದ್ಧಿ ನಾನು, ನನಗಾಗುವಂಥ ಎಲ್ಲ ನೋವುಗಳು ಮತ್ತು ದೇಹಕ್ಕಾಗುವಂಥ ಪ್ಲೆಷರ್ ಎಲ್ಲ ನನಗಾಗ್ತಾಯಿದೆ, ಮನಸ್ಸಿಗಾಗುವಂಥ ದುಃಖ ಸುಖ ಎಲ್ಲ ನನಗಾಗ್ತಾ ಇದೆ, ಬುದ್ಧಿಗೆ ಬರುವಂತಹ ಭ್ರಾಂತಿ ಭ್ರಮೆ ಮತ್ತು ಸ್ಪಷ್ಟತೆ ಎಲ್ಲವೂ ಕೂಡ ನನಗಾಗ್ತಾ ಇದೆ ಅಂತ ನಿನಗೆ ಒಂದು ಭ್ರಾಂತಿ ಇದೆ. ಆ ಭ್ರಾಂತಿ ಅದನ್ನು ಬಿಡಬೇಕು ಅಷ್ಟೇ. ಅಷ್ಟೇ ಪಯಣ. ಏನು ಎಲ್ಲಿಂದ ಎಲ್ಲಿಗೂ ಹೋಗೋದು ಬೇಕಿಲ್ಲ. ಯು ಆರ್ ಆಲ್ರೆಡಿ ದಟ್, ಯು ಡೋಂಟ್ ನೋ ದಟ್ ಯು ಆರ್ ದಟ್, ಯು ಹ್ಯಾವ್ ಟು ಬಿಕಮ್ ಅವೇರ್ ದಟ್ ಯು ಆರ್ ದಟ್. ದಟ್ ಈಸ್ ದ ಎಂಟೈರ್ ಥಿಂಗ್ ವಿ ಕಾಲ್ ಜರ್ನಿ. ಸೊ ಇದು ಎಲ್ಲಿಂದನೋ ಎಲ್ಲಿಗೋ ಹೋಗ್ತಾ ಇದೆ ಅನ್ನೋದಲ್ಲ. ಒಂದು ತಪ್ಪು ನಂಬಿಕೆ ನಮ್ಮ ನಿಜ ಸ್ವರೂಪವನ್ನು ನಮ್ಮಿಂದ ಮರೆಮಾಚ್ತಾ ಇದೆ. ಆ ತಪ್ಪು ನಂಬಿಕೆಯನ್ನು ಬಿಡಬೇಕು ಅಷ್ಟೇ. ವಿ ಹ್ಯಾವ್ ಟು ಡಿಸ್ಕಾರ್ಡ್ ಮೆಂಟಲಿ. ಇಟ್ ಈಸ್ ಓನ್ಲಿ ಅ ಜರ್ನಿ ಇನ್ ಅಂಡರ್ಸ್ಟ್ಯಾಂಡಿಂಗ್. It is not a physical journey. It is not any kind of sudden transformation. ಓ ಬೆಳಕು ಕಾಣಿಸ್ಬಿಡುತ್ತೆ, ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ, ಇಲ್ಲ. ಇಟ್ಸ್ ಅ ಜೆಂಟಲ್ ಚೇಂಜ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ನಮ್ಮ ಜೀವನ ಇದ್ದಂಗೆ ನಡ್ಕೊಂಡು ಹೋಗ್ತಾ ಇರೋದು. ಆದರೆ ಸದಾ ನಮಗೇನು ಅರಿವಿರುತ್ತೆ, ದೇಹಕ್ಕಾಗ್ತಾ ಇರೋದು ನನಗಾಗ್ತಾ ಇಲ್ಲ, ಮನಸ್ಸಿಗಾಗ್ತಾ ಇರೋದು ನನಗಾಗ್ತಾ ಇಲ್ಲ, ಬುದ್ಧಿಗಾಗ್ತಾ ಇರೋದು ನನಗಾಗ್ತಾ ಇಲ್ಲ, ನಾನು ಎಲ್ಲವನ್ನೂ ವೀಕ್ಷಿಸ್ತಾ ಇರೋವಂಥ ಸಾಕ್ಷಿ. ಈ ಅರಿವಿನ ತತ್ವ ನಾನು ಅನ್ನೋ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್, ಅದು ನಮ್ಮ ಜರ್ನಿ. ಒಂದು ಸಣ್ಣ ಕತೆ. ಹೋದ ಲೆಕ್ಚರಲ್ಲೂ ಒಬ್ಬ ಅಜ್ಜಿ ಕತೆ ನೋಡಿದ್ವಿ ನಾವು. ಈ ಲೆಕ್ಚರಲ್ಲಿ ಇನ್ನೊಬ್ಬರು ಅಜ್ಜಿ ಕತೆ. ಈ ಅಜ್ಜಿ ಇರ್ತಾರೆ, ಆ ಅಜ್ಜಿಗೆ ತುಂಬ ಧನವಂತೆ, ಆದರೆ ಜಿಪ್ಪಣಿ. ಯಾರಿಗೂ ಒಂದು ನಯಾ ಪೈಸಾ ಕೊಡೋದು ಬೇಡ ಅವಳು. ಕೊಟ್ಬಿಟ್ರೆ ಅಯ್ಯೋ ತುಂಬ ಹಿಂಸೆ. ಸರಿ, ಒಂದಿನ ಈ ಥರ ಒಂದು ಲೆಕ್ಚರ್ಗೆ ಹೊಟ್ಟೋಗ್ತಾರೆ ಅಜ್ಜಿ. ಆ ಲೆಕ್ಚರಲ್ಲಿ ಹೇಳ್ತಾ ಇರ್ತಾರೆ, ನೀವು ಸ್ವರ್ಗಕ್ಕೆ ಹೋಗಬೇಕು ಅಂದರೆ ದಾನ ಮಾಡಬೇಕು, ದಾನ ಮಾಡದೇ ಇದ್ರೆ ಸ್ವರ್ಗ ಗಿರ್ಗ ಏನಿಲ್ಲ, ಏನು ಯೋಚನೆ ಮಾಡಿಬಿಡಿದ್ರೆ ಯೋಚನೆ ಬಿಟ್ಬಿಡಿ. ಸರಿ, ಅಜ್ಜಿಗೆ ಚಿಂತೆ ಆಗೋಗುತ್ತೆ, ನಾನು ಯಾವತ್ತು ಯಾರಿಗೆ ಏನು ಕೊಟ್ಟೆ ಏನೂ ಜ್ಞಾಪಕ ಇಲ್ಲ. ಕೊಟ್ಟಿದ್ರೆ ಜ್ಞಾಪಕ ಬರುತ್ತೆ, ಕೊಟ್ಟೇ ಇಲ್ಲ, ಏನು ಮಾಡೋದು? ಅಷ್ಟೊತ್ತಿಗೆ ಒಬ್ಬ ಭಿಕ್ಷುಕ ಬರ್ತಾನೆ ಮನೆ ಆಚೆ. ಭಿಕ್ಷುಕ ಬಂದರೆ ಏನಾಗುತ್ತೆ, ಭಿಕ್ಷುಕ ಬಂದ್ಬಿಟ್ಟು, ಅಮ್ಮ ಏನಾದರೂ ಇದ್ದರೆ ಕೊಡಿ. ಈಗಿನ ಕಾಲದಲ್ಲಿ ಆ ಥರ ಭಿಕ್ಷುಕರು ಬರೋದು ಇಲ್ಲ. ಇದ್ರೆ ದುಡ್ಡು ಕೊಡಿ ಅಂತ ಕೇಳ್ತಾರೆ ಅಷ್ಟೆ. ಏನಾದರೂ ನಿಮ್ಮ ಮನೇಲಿ ಉಳಿದಿದ್ರೆ ಗಿಳಿದಿದ್ರೆ ಹಾಕಿ ಅಂತೆಲ್ಲ ಬರಲ್ಲ ಈಗ ಯಾರು. ಒಂದು ಪಾಪ ಬಂದಿದ್ದಾನೆ. ಅವಳಿಗೆ ಏನು ಮಾಡೋದು, ಮನೇಲಿ ಪಾಯಸ ಇತ್ತು, ಪೊಂಗಲ್ ಇತ್ತು, ಎಲ್ಲ ಬಿಸಿಬೇಳೆ ಬಾತು ಏನೇನೋ ಎಲ್ಲ ಭಾಳ ಐಶ್ವರ್ಯವಂತೆ ಅಲ್ವಾ, ಎಲ್ಲ ಇದೆ. ಅದೆಲ್ಲ ಬೇಡ, ಇದೆಲ್ಲ ನಾನೇ ತಿನ್ನಬೇಕು. ಒಂದು ಕೊಳ್ತೋಗಿರೋ ಒಂದು ಕ್ಯಾರೆಟ್ ಇತ್ತು. ಆ ಕೊಳ್ತಿರೋ ಕ್ಯಾರೆಟ್ ತೊಗೊಂಡೋಗಿ ಭಿಕ್ಷುಕಂಗೆ ಹಾಕ್ಬಿಟ್ರು. ದಾನ ಮಾಡಿದೆ, ತುಂಬ ಖುಷಿಯಾಗೋಯ್ತು ಅವಳು. ಸರಿ, ಮಾರನೇ ದಿನ ಹೋಗಿ ಬೀದಿಲಿ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದಾಳೆ. ಜಾಸ್ತಿ ಇವರೆಲ್ಲ ಆಳು ಕಾಳು ಇಟ್ಕೊಂಡಿಲ್ಲ, ಸಂಬಳ ಕೊಡಬೇಕಲ್ವ, ಎಲ್ಲ ಸ್ವಲ್ಪ ಆದಷ್ಟು ತಾನೇ ಮಾಡ್ಕೊಳ್ತಾ ಇದ್ದು ಕೆಲಸ. ಸೊ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಅವಳು ಕೊನೆಗಾಲ ಬಂದ್ಬಿಡ್ತು. ಯಮದೂತರು ಬಂದರು.
ಯಮದೂತರು ಬಂದುಬಿಟ್ಟು ಅವ್ರು ಹೇಳಿದ್ರು, ಅಜ್ಜಿ ನೀನೇನೋ ದಾನ ಮಾಡಿದ್ಯಾ ನಿನ್ನೆ? ಒಂದು ಕೊಳ್ತಿದ್ದ ಕ್ಯಾರೆಟ್ ಕೊಟ್ಟು ಮೇಲೆ ನೋಡು. ಮೇಲೆ ನೋಡಿದ್ರೆ ಒಂದು ಚಿನ್ನದ ಕ್ಯಾರೆಟ್ ಬಂದಿದೆ. ಇಲ್ಲಿ ಸ್ವಲ್ಪ ದೊಡ್ಡ ಕ್ಯಾರೆಟ್, ಇಷ್ಟು ದೊಡ್ಡ ಕ್ಯಾರೆಟ್, ಚಿನ್ನದ ಕ್ಯಾರೆಟ್ ಬಂದಿದೆ. ನೀನು ಆ ಚಿನ್ನದ ಕ್ಯಾರೆಟ್ ಹಿಡ್ಕೊಂಡು ಭದ್ರವಾಗಿ ಹಿಡ್ಕೊಂಡಿದ್ರೆ ಅದು ನಿನ್ನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೆ. ನೀನು ಕೈ ಬಿಟ್ಟಿಯೋ ಹೋಯ್ತು, ಸ್ಟ್ರೇಟ್ ಎಲ್ಲಿಗೆ ಬೀಳ್ತೀಯ ಹೇಳು? ನರಕಕ್ಕೆ ಅಂತ ಹೇಳ್ತಾರೆ. ಅಂದರೆ ಅವಳಿಗೆ ಖುಷಿಯಾಗಿಬಿಡುತ್ತೆ. ನೋಡಿ ಹಿಂಗೆ ಕ್ಯಾರೆಟ್ ಹಿಡ್ಕೊಳ್ತಾರೆ. ಹಿಡ್ಕೊಂಡ್ರೆ ಆ ತರಕಾರಿ ಅವನು ಕೇಳಿಸ್ಕೊಂಡಲ್ಲ, ಓ ಈ ಅಜ್ಜಿ ಸ್ವರ್ಗಕ್ಕೆ ಹೋದರೆ ನಾನು ಯಾಕೆ ಹೋಗ್ಬಾರ್ದು, ನಾನು ಅವಳಿಗಿಂತ ದಾನ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅಜ್ಜಿ ಕಾಲು ಹಿಡ್ಕೊಂಡ್ಬಿಡ್ತಾನೆ. ಸರಿ, ಕ್ಯಾರೆಟ್ ಹೋಗ್ತಾ ಇದೆ, ಅಜ್ಜಿ ಹೋಗ್ತಾ ಇದ್ದಾಳೆ, ಅಜ್ಜಿ ಕಾಲು ಹಿಡ್ಕೊಂಡು ತರಕಾರಿ ಮಾರೋನು ಹೋಗ್ತಾ ಇದ್ದಾನೆ. ತರಕಾರಿ ಮಾರೋನು ಹೆಂಡ್ತಿನೂ ಜೊತೆಗಿದ್ದಾಳೆ. ನನ್ನ ಗಂಡ ಹೋಗ್ತಾ ಇದ್ದಾನಪ್ಪ, ಎಲ್ಲಿ ಹೋಗ್ತಾ ಇದ್ದೀರಿ? ಹಿಡ್ಕೊಂಬಿಟ್ರು. ಅವಳು ಹೋಗ್ತಾ ಇದ್ದಾಳೆ. ಆಮೇಲೆ ಅವಳಿಗೆ ಹೆದರಿಕೆ ಆಗೋಯ್ತು ಕೆಳಗೆ ನೋಡಿ. ಏ ಯಾರು ಕಾಪಾಡಿ 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 ಅಂತಾಳೆ. ಅಲ್ಲಿ ಜಾಗಿಂಗ್ ಹೋಗ್ತಾ ಇದ್ಲು ಹುಡುಗಿ. ಅವಳು ಬಂದು ತರಕಾರಿ ಮಾರೋಳು ಹೆಂಡ್ತಿ ಸೀರೆನೋ ಕೈಯೋ ಏನೋ ಹಿಡ್ಕೊಂಡು ಅವಳ ಫ್ರೆಂಡ್ ಜಾಗಿಂಗ್ ಮಾಡ್ತಾ ಇದ್ಲು. ನೀನು ಎಲ್ಲಿ ಮೇಲೆ ಹೋಗ್ತಾ ಇದೆಯಾ, ಬಾ ಕೆಳಗೆ ಅಂತ ಅವಳ ಫ್ರೆಂಡನ್ನು ಅವಳು ಹಿಡ್ಕೊಂಡು. ಹಿಂಗೆ ಒಬ್ಬರಾದ್ಮೇಲೆ ಒಬ್ಬರು ಹಿಡ್ಕೊಳ್ತಾ ಇದ್ದಾರೆ. ಎಲ್ಲ ಮೇಲಿಂದ ಕ್ಯಾರೆಟಿಂದ ಇಷ್ಟು ದೊಡ್ಡ ಚೈನ್ ಆಫ್ ಪೀಪಲ್, ಜನರು ಒಬ್ರನ್ನೊಬ್ರನ್ನ ಹಿಡ್ಕೊಂಡು ಎಲ್ಲರೂ ಆಕಾಶದಲ್ಲಿ ತೇಲ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ಅಜ್ಜಿ ಗೊತ್ತಿಲ್ಲ, ಅವಳು ಕೆಳಗೆ ನೋಡೇ ಇಲ್ಲ. ಅವಳೇನು ಅಂದ್ಕೊಂಡಿದ್ದಾಳೆ, ನಾನು ಕ್ಯಾರೆಟ್ ಹಿಡ್ಕೊಂಡು ನಾನು ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದಾಳೆ. ಒಂದ್ಸಲ ಹಿಂಗೆ ಕೆಳಗೆ ನೋಡ್ತಾಳೆ. ಯೋ 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 ಏನು ಒಂದು 20, 30, 40 ಜನ ಅವ್ರೇನು ದಾನ ಮಾಡಿದ್ರು? ಕೊಟ್ಟಿದ್ದು ನಾನು, ಕೊಳ್ತಿದ್ದ ಕ್ಯಾರೆಟ್. ಇವರೆಲ್ಲ ಯಾಕೆ ನನ್ನ ಜೊತೆ ಸ್ವರ್ಗಕ್ಕೆ ಬರಬೇಕು ಅಂತ ಹೇಳಿಬಿಟ್ಟು ಇಳಿರೋ ಎಲ್ಲರೂ ಅಂತ ಹೇಳಿದ್ರು. ಏನಾಯ್ತು? ಕ್ಯಾರೆಟ್ ಬಿಟ್ಟೋಯ್ತು. ಎಲ್ಲರೂ ಕೆಳಗಡೆ ಡಮಾರ್. ಇದು ಅಜ್ಜಿ ಕಥೆನೋ ನಮ್ಮ ಕಥೆನೋ? ನಾವು ಕೊಡಲ್ಲ ಯಾರಿಗೂ ದಾನ ಅಂತ ಹೇಳಲ್ಲ ನಾನು, ಖಂಡಿತ. ಇಲ್ಲಿರೋರೆಲ್ಲ ಧಾರಾಡಿಗಳೇ, ಎಲ್ಲರೂ ಕೊಡ್ತಾ ಇರ್ತೀವಿ. ಆದರೆ ಆ ಕ್ಯಾರೆಟ್ ಯಾವುದರ ಸಂಕೇತ? ಕೊಳ್ತಿದ್ದ ಕ್ಯಾರೆಟು ಜಗತ್ತಿನ ಸಂಕೇತ. ನಾವೇನು ಮಾಡ್ತಿರ್ತೀವಿ? ಜಗತ್ತು ಏನು ಮಾಡ್ತಿರ್ತೀವಿ ನಾವು? ಇದೊಂದು ಪ್ರಮೋಷನ್ ಬಂದರೆ ಐ ಆಮ್ ಗೋಯಿಂಗ್ ಟು ಬಿ ಹ್ಯಾಪಿ ಫಾರ್ ಎವರ್ ಐಸೆ. ಇದೊಂದು ಲಾಟ್ರಿ ಒಂದು ಹೊಡೆದು ಬಿಡ್ಲಿ ಹೇಳ್ತೀನಿ, ನೆನ್ನೆ ತಾನು ಟಿಕೆಟ್ ತೊಗೊಂಡ್ಬಿಡ್ತೀನಿ, ಇಡೀ ಜೀವನ ಹಿಂಗಿರ್ತೀನಪ್ಪ, ಬೇಕಾದಷ್ಟು ದಾನ ಧರ್ಮ ಮಾಡಿಬಿಡ್ತೀನಿ ಪರ. ಅದೇನಾದ್ರು ಸಿಕ್ಬಿಡ್ತು, ಆ ಸಂತೋಷ ಎಷ್ಟು ದಿನ ಇರುತ್ತೆ? ರಿಸರ್ಚ್ ಮಾಡಿದ್ದಾರೆ ಇದು ಸೈಕಾಲಜಿಸ್ಟ್. $millions ಲಾಟ್ರಿನಲ್ಲಿ ಬಂದವ್ರ ಸಂತೋಷ ಮ್ಯಾಕ್ಸಿಮಮ್ 1-2 ದಿನ ಅಷ್ಟಲ್ಲಿ. ಆಗಲೇ ಟ್ಯಾಕ್ಸ್ ಅವ್ರು ಬರ್ತಾರೆ, ಕೊಡ್ರಿ 50% ಅಂತಾರೆ. ಇನ್ಯಾರೋ ಬರ್ತಾರೆ, ಎಲ್ಲಿ ಇನ್ವೆಸ್ಟ್ ಮಾಡೋದು, ಏನು ಮಾಡೋದು, ಹೋಯ್ತು, ಆನಂದ ಹೊರಟೋಯ್ತು. ನೆಕ್ಸ್ಟ್ ಒನ್ ಬೇಕಾಗಲೇ, ನನ್ನ ಮಗಳು ಮದುವೆ ಆಗೋದ್ರೆ ನಾನು ಆಮೇಲೆ ಸುಪ್ರೀಮ್ಲಿ ಹ್ಯಾಪಿ, ಪ್ರತಿದಿನ ನಾನು NTSಗೆ ಬಂದ್ಬಿಡ್ತೀನಿ ನೋಡಿ. ಜವಾಬ್ದಾರಿ ಎಲ್ಲ ಕಳೆದೋಯ್ತು. ಮದುವೆ ಆಯಿತು, 1 ವಾರ ಆಯಿತು, 10 ದಿನ ಆಯಿತು, ಅವ್ರು ಬರಲೇ ಇಲ್ಲ ಲೆಕ್ಚರ್ ಅಟೆಂಡ್ ಮಾಡೋಕ್ಕೆ. ಸೊ ಇದು ಕೊಳ್ತಿದ್ದ ಕ್ಯಾರೆಟ್. ಚಿನ್ನದ ಕ್ಯಾರೆಟು ಅದೇನೆ, ಹೊಡೆದಂಗೆ ಕಾಣಿಸುತ್ತಷ್ಟೆ. ಯಾವುದು ಪರ್ಮನೆಂಟಾಗಿ ಕರ್ಕೊಂಡು ಹೋಗಲ್ಲ. ಯಾವ್ದು ಕರ್ಕೊಂಡು ಹೋಗುತ್ತೆ? ರಾಗದ್ವೇಷ ಅಜ್ಜಿ ಮಾಡ್ತಾ ಇದ್ದಿತ್ತು. ನಂಗಿದು ಬೇಕು, ನಂಗಿದು ಬೇಡ. ನಾವು ಎಲ್ಲರೂ ಹಂಗೆ ಮಾಡೋದಿಲ್ವ? ನಂಗಿದು ಬೇಕು, ನಂಗಿದು ಬೇಡ, ಇಡೀ ಜೀವನ ರಾಗದ್ವೇಷದ ಮೇಲೆ ನಮ್ಮ ಜೀವನ ಬೇಸ್ ಮಾಡಿದ್ರೆ ಕೊಳ್ತಿದ್ದ ಕ್ಯಾರೆಟನ್ನು ನಂಬ್ಕೊಂಡಂಗೆ, ಕೊಳ್ತಿದ್ದ ಕ್ಯಾರೆಟಿಂದ ಬಂದಂಥ ಒಂದು ಕರ್ಮಫಲನ ನಂಬ್ಕೊಂಡಂಗೆ.
ಅದು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ, ಕೆಳಗೆ ಬೀಳಿಸುತ್ತೆ. ಮತ್ತಿನ್ನೊಂದು ಸಲ ಹುಡ್ತೀವಿ, ಭೂಮಿಗೆ ವಾಪಸ್ ಬೀಳಿಸುತ್ತೆ. ಅವಳು ಸ್ವರ್ಗಕ್ಕೆ ಹೋಗಿದ್ರು ಏನು, ಅದು ಖರ್ಚಾಗೋದ್ಮೇಲೆ ಒಳ್ಳೆ ಪುಣ್ಯ, ಮತ್ತೆ ಭೂಮಿಗೆ ಬಾ. ಸೊ ಅದಕ್ಕೆ ಮನುಸ್ಮೃತಿ ಏನು ಹೇಳುತ್ತೆ, ಇದರಲ್ಲಿ ಬ್ರಾಹ್ಮಣ ಶೂದ್ರ, ಬ್ರಾಹ್ಮಣ ಚಾಂಡಾಲ ಬರ್ತಾನೆ ಇರುತ್ತಲ್ವ, ಅದಕ್ಕೆ ಈ ಶ್ಲೋಕ ತಗೊಂಡಿದ್ದೀನಿ. ಜನ್ಮನಾ ಜಾಯತೆ ಶೂದ್ರ, ಕರ್ಮಣ ಜಾಯತೆ ದ್ವಿಜ, ವೇದಧ್ಯಾಯಿ ಭವೇದ್ ವಿಪ್ರೋ, ಬ್ರಹ್ಮಜಾನಾತಿ ಬ್ರಾಹ್ಮಣ. ಹುಟ್ಟಿದಾಗ ನಾವೆಲ್ಲರೂ ಶೂದ್ರರೇ. ಯಾಕೆ? ಧರ್ಮ ಅಧರ್ಮದ ಜ್ಞಾನ ಇರೋದಿಲ್ಲ. ಒಂದು ಮಗುಗಿರುತ್ತಾ, ಅದು ಕಾಲಲ್ಲಿ ಒದಿಯುತ್ತೆ, ಅಯ್ಯೋ ಎಷ್ಟು ಚೆನ್ನಾಗಿ ಒದಿಯುತ್ತೆ ನೋಡು ಅಂತೀವಿ ನಾವು. ಅದು ಯಾವಾಗ ಧರ್ಮ ಅಧರ್ಮದ ಜ್ಞಾನ ಬರುತ್ತದಕ್ಕೆ? ಸುಮಾರು 8ನೇ ವರ್ಷದಲ್ಲಿ, ಹಿಂದಿನ ಕಾಲದಲ್ಲಿ, ಇವಾಗ ಯಾವ್ಯಾವುದೋ ವರ್ಷದಲ್ಲಿ ಮದುವೆ ಮನೇಲಿ ಕೂಡ ಉಪನಯನ ಮಾಡ್ತಾರೆ. 8ನೇ ವರ್ಷದಲ್ಲಿ ಉಪನಯನ ಮಾಡೋರು. ವೇದದ ಪ್ರಕಾರ ಕೆಲವು ಗ್ರಂಥಗಳು ಹೇಳುತ್ತೆ 8ನೇ ವರ್ಷದಿಂದ ಕರ್ಮದ ಮೀಟರ್ ಶುರುವಾಗುತ್ತೆ. ಅದುವರೆಗೂ ಮಗುಗಿನ್ನೂ ಗೊತ್ತಿಲ್ಲ, ಧರ್ಮ ಅಧರ್ಮದ ಜ್ಞಾನ ಇಲ್ಲ. 8ನೇ ವರ್ಷದೊತ್ತಿಗೆ ಮಗುಗೊಂದು ಸ್ವಲ್ಪ ಮೆಚ್ಯೂರಿಟಿ ಬಂದಿರುತ್ತೆ, ಕರ್ಮದ ಮೀಟರ್ ಆನ್ ಆಗುತ್ತೆ ಅಂತ ಕೆಲವು ಸ್ಕ್ರಿಪ್ಚರ್ಸಲ್ಲಿ ಕೊಟ್ಟಿದ್ದು. ಸೊ ಆ ಕರ್ಮದ ಮೀಟರ್ ಆನ್ ಆಗೋಕ್ಕಿಂತ ಮುಂಚೆ ಉಪನಯನ ಮಾಡ್ತಾರೆ. ಉಪನಯನದಲ್ಲಿ ಗಾಯತ್ರಿ ಮಂತ್ರ ಉಪದೇಶ ಮಾಡಿ ಏನೇನು ಉಪದೇಶ ಮಾಡ್ತಾರೆ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವ್ದು ಮಾಡ್ಬೋದು, ಯಾವ್ದು ಮಾಡಬಾರ್ದು, ಅದೆಲ್ಲ ಉಪದೇಶ ನಡೆಯುತ್ತೆ ಮಗು. ಸೊ ಅದು ದ್ವಿಜ, 2ನೇ ಸಲ ಹುಟ್ಟುತ್ತಾನೆ. ಯಾವುದರಲ್ಲಿ? ಧರ್ಮದ ಒಂದು ಹುಟ್ಟು, ಧರ್ಮಕ್ಷೇತ್ರದಲ್ಲಿ ಹುಟ್ಟುತ್ತಾನೆ ಮಗು, ದ್ವಿಜ. ಮತ್ತು ಗುರುಕುಲಕ್ಕೆ ಹೋಗ್ತಾನೆ, ವೇದಗಳ ಅಧ್ಯಯನ ಮಾಡ್ತಾನೆ, ವೇದಧ್ಯಾಯಿ ಆಗ್ತಾನೆ. ಆವಾಗ ಭವೇದ್ ವಿಪ್ರೋ, ಹಿ ಬಿಕಮ್ಸ್ ಅ ಸ್ಕಾಲರ್, ವಿದ್ವಾಂಸನಾಗ್ತಾನೆ. ಬ್ರಹ್ಮಜಾನಾತಿ ಬ್ರಾಹ್ಮಣ, ಇದು ಸಾಲದು, ತನ್ನ ನಿಜ ಸ್ವರೂಪವನ್ನು ಅವನು ತಿಳ್ಕೊಂಡು ಅಲ್ಲೇ ನಿಷ್ಠನಾದರೆ ಆಗ ಅವನಿಗೆ ಬ್ರಾಹ್ಮಣ ಅಂತ ಹೆಸರು. ದಿಸ್ ಈಸ್ ದ ಜರ್ನಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೆ. ನಮ್ಮ ತಿಳುವಳಿಕೆಯಲ್ಲಿ ಇದು ಒಂದು ಪಯಣ. ಈಶ್ವರ ಒಂದು ಉಪಾಯ ಮಾಡಿದ. ತಾಯಿ ಏನು ಮಾಡ್ತಾಳೆ, ಮಗುಗೆ ಔಷಧಿ ತಿನ್ನಿಸ್ಬೇಕು. ಒಂದು ಸುಮಾರು ಪ್ರೈಮರಿ ಸ್ಕೂಲ್ ಹುಡುಗ ಹುಡುಗಿನೂ ಇರ್ಬೋದು. ಇದು ತಿನ್ನಪ್ಪ ಅಂದರೆ ತಿಂತಾರ? ಕಹಿ ನನಗೆ ಬೇಡ. ಸೊ ತಾಯಿ ಆದವಳು ಏನು ಮಾಡ್ತಾಳೆ, ಅಥವಾ ತಂದೆ ಆದವ್ರು ಏನು ಮಾಡ್ತಾರೆ, ಒಂದು ಉಪಾಯ, ಸ್ವಲ್ಪ ಜೇನುತುಪ್ಪನೋ ಸಕ್ಕರೆನೋ ಬೆಲ್ಲನೋ ಏನೋ ಒಂದು ಮಿಕ್ಸ್ ಮಾಡಿಬಿಟ್ಟು, ಸ್ವೀಟಾಗಿದೆ ನೋಡು, ಆ ಮಗು ಯಾಕೆ ತಿನ್ನುತ್ತೆ ಅದನ್ನು, ಸ್ವೀಟಾಗಿದೆ ಅಂತ ರುಚಿಗೋಸ್ಕರ ತಿನ್ನುತ್ತೆ. ಆದರೆ ತಂದೆನೋ ತಾಯಿನೋ ಯಾವುದಕ್ಕೋಸ್ಕರ ಕೊಡ್ತಾ ಇದ್ದಾರೆ ಔಷಧಿ? ಮಗು ಆರೋಗ್ಯ ಚೆನ್ನಾಗಾಗಲಿ, ಗಟ್ಟುಮುಟ್ಟಾಗಿರಲಿ ಮಗು ಅಂತ ತಾಯಿನೋ ತಂದೆನೋ ಕೊಡ್ತಾ ಇರೋದು. ಅದೇ ಥರ ಈಶ್ವರ ಏನು ಮಾಡ್ತಾನೆ, ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಸತಯ ಶ್ರದ್ಧೆಯ ಯುಕ್ತ ತಸ್ಯ ಆರಾಧನಂ ಈಹತೆ ಲಭತೆ ಚ ತತಃ ಕಾಮಾನ್ ಮಯ ಇವ ವಿಹಿತಾನ್ ಹೀತಾನ್. ಅಂದರೆ ನೀನು ಯಾವುದಾದ್ರೂ ನಿನ್ನ ಇಷ್ಟ ದೇವತಾ ಅಂತಿರುತ್ತೆ, ಕೃಷ್ಣ ಇರ್ಬೋದು, ದೇವಿ ಇರ್ಬೋದು, ಗಣೇಶ ಇರ್ಬೋದು, ಸದ್ಗುರು ಇರ್ಬೋದು, ಜ್ಯೋತಿ ಇರ್ಬೋದು, ಯಾವುದೋ ಒಂದು ಇಟ್ಕೊಂಡಿರ್ತೀವಿ, ನಮಗೆ ಪ್ರಿಯವಾದಂಥ ಒಂದು ರೂಪ. ಆ ರೂಪಕ್ಕೆ ಪ್ರಾರ್ಥನೆ ಮಾಡ್ತೀಯ ನೀನು. ಏನು ಕೇಳ್ತೀವಿ ಪ್ರಾರ್ಥನೆಯಲ್ಲಿ? ಎಷ್ಟೋ ಜನ ಕಾಮನೆಗಳನ್ನು ಕೇಳ್ತೀವಿ, ಅದಕ್ಕೆ ಕಾಮ್ಯ ಉಪಾಸನೆ ಅಂತ ಹೇಳ್ತೀವಿ. ಅದು ಅಲೌಡ್, ಸ್ಕ್ರಿಪ್ಚರ್ಸ್ ಪ್ರಕಾರ ಇಟ್ ಈಸ್ ಸ್ಯಾಂಕ್ಷನ್ಡ್, ಕೇಳ್ಕೊ. ಆದರೆ ಅದು ಧಾರ್ಮಿಕವಾಗಿರಲಿ ಅಂತ ಒಂದೇ ಒಂದು, ಧರ್ಮ ಅರ್ಥ ಕಾಮ ಮೋಕ್ಷ, ನಮ್ಮ ಪುರುಷಾರ್ಥಗಳು. ನಿನ್ನ ಕಾಮನೆಗಳನ್ನು ಇಟ್ಕೊ, ನೀನು ಹಣವನ್ನು ಸಂಪಾದನೆ ಮಾಡು, ಅದು ಧರ್ಮದ ಚೌಕಟ್ಟಿನಲ್ಲಿ ನಡೀಲಿ. ಸೊ ನಾವು ಕೇಳ್ಕೊತೀವಿ, ಅಪ್ಪ ನನಗೆ ಆರೋಗ್ಯ ಸುಧಾರಿಸಲಿ, ಅಥವಾ ನನ್ನ ಮಗಳಿಗೆ ಒಂದು ಮಗು ಆಗಲಿ, ಏನೋ ಒಂದು ಕೇಳ್ಕೊತೀವಿ ಕಾಮನೆ. ಆವಾಗ ಆ ಯಾವ ರೂಪವನ್ನು ಕೇಳ್ಕೊಂಡಿರ್ತೀವೋ ಆ ರೂಪ ಅದನ್ನು ತಥಾಸ್ತು ಅನ್ಬೋದು.
ಆದರೆ ಇಲ್ಲಿ ಬ್ರಹ್ಮನ್ ಹೇಳ್ತಾ ಇದ್ದಾನೆ, ಈಶ್ವರ ಹೇಳ್ತಾನೆ. ಈಶ್ವರ ಅಂದರೆ ನಾವು ಶಿವ ಅಂತ ಅನ್ಕೋಬಾರ್ದು. ಈಶ್ವರ ಅಂದರೆ ಸೃಷ್ಟಿಕರ್ತ. ಯಾವ ಚೈತನ್ಯ ಸೃಷ್ಟಿಯನ್ನು ವ್ಯಕ್ತಪಡಿಸಿದೆಯೋ ಆ ಒಂದು ಸೃಷ್ಟಿಕರ್ತ ವಿಶ್ವ ಚೈತನ್ಯ. ಆ ವಿಶ್ವ ಚೈತನ್ಯನೇ ಅದನ್ನು ತಥಾಸ್ತು ಅಂತ ಹೇಳ್ತಾ ಇರೋದು. ಯಾವುದರ ಮೂಲಕ? ಇಷ್ಟ ದೇವತೆ ಮೂಲಕ. ಯಾಕೆ? ಯಾರೋ ಒಬ್ಬರನ್ನ ನಾವೇನೋ ಕೇಳ್ತೀವಿ, ಅವ್ರು ಅದು ನಮಗೆ ಕೊಟ್ಟ ತಕ್ಷಣ ನಮ್ಗೇನು ಅನಿಸುತ್ತೆ? ಅವ್ರ ಮೇಲೆ ಇಷ್ಟ ಆಗುತ್ತೆ. ಇವ್ರು ಒಳ್ಳೆಯವರು, ಇವ್ರ ಹತ್ರ ಬಂದರೆ ನಂಗೆ ಸಹಾಯ ಸಿಗುತ್ತೆ, ಇವ್ರು ನನ್ನನ್ನು ಪ್ರೀತಿಸ್ತಾರೆ, ದಿಸ್ ಪರ್ಸನ್ ಕೇರ್ಸ್ ಅಬೌಟ್ ಮೀ. ಸೊ ಪಾಸಿಟಿವ್ ಒಂದು ಬಾಂಡ್ ಎಸ್ಟಾಬ್ಲಿಷ್ ಆಗುತ್ತೆ ಅದನ್ನು ಕೊಟ್ಟರೆ. ಸೊ ಅದು ಫಸ್ಟು ಸ್ಟ್ರಾಟಜಿ ಈಶ್ವರಂದು, ಪಾಸಿಟಿವ್ ಬಾಂಡ್ ಎಸ್ಟಾಬ್ಲಿಷ್ ಮಾಡ್ಕೊಳ್ತಾ ಇದ್ದಾನೆ. ಸೆಕೆಂಡು, ಅದು ಕೊಟ್ಟಾದ್ಮೇಲೆ ಸುಮ್ಮನೆ ಇರ್ತಾನೆ ಈಶ್ವರ? ಇಲ್ಲ, ಸ್ವಲ್ಪ ದಿನ ಆದಮೇಲೆ ಅದನ್ನೇನೋ ಬದಲಾವಣೆ ಮಾಡಿಬಿಡ್ತಾನೆ, ಅಲ್ಲಿ ತೊಗೊಂಡ್ಬಿಡ್ತಾನೆ. ಯಾವುದು ಜೀವನದಲ್ಲಿ ಮೊದಲಿಂದ ಕೊನೆಯವರೆಗೂ ಶಾಶ್ವತವಾಗಿರುತ್ತೆ? ಯಾವುದೂ ಇರಲ್ಲ. ಮತ್ತೆ ಅದನ್ನು ಟ್ವೀಕ್ ಮಾಡ್ತಾನೆ ಅಥವಾ ತೊಗೊಂಡ್ಬಿಡ್ತಾನೆ. ತೊಗೊಂಡ್ಬಿಟ್ಟಾಗ ಏನಾಗುತ್ತೆ? ನಶ್ವರ ಅಂತ ಗೊತ್ತಾಗಕ್ಕೆ ಶುರು ಆಗುತ್ತೆ. ಜೀವನ ನಶ್ವರ, ಜಗತ್ ನಶ್ವರ. ಆವಾಗ ನಮಗೆ ವೈರಾಗ್ಯ ಬರುತ್ತೆ. ಸೊ ಈಶ್ವರ ಕೊಡ್ತಾ ಇರೋದು ತಾಯಿ ತಂದೆ ಕೊಟ್ಟಂಗೆ ವೈರಾಗ್ಯ ಬಡಿಸ್ತಾ ಇದ್ದಾನೆ ನಮಗೆ. ಸಕ್ಕರೆ ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ವೈರಾಗ್ಯ ಬಡಿಸ್ತಾ ಇದ್ದಾನೆ. ನಾವು ನನಗೆ ಭೋಗ ಸುಖ ಅಂತ ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ. ಅದು ಈಶ್ವರನ ಒಂದು ಸ್ಟ್ರಾಟಜಿ. ಸೊ ಕಾಮ್ಯ ಕರ್ಮದಿಂದ ಶುರು ಮಾಡ್ತೀವಿ. ಪ್ರಸಾದ ಬುದ್ಧಿ, ಎಲ್ಲವೂ ನಿನ್ನಿಂದ ಬಂತಪ್ಪ, ಧನ್ಯವಾದ ಅಂತ ಒಂದು ಪ್ರಸಾದ ಬುದ್ಧಿ ಬೆಳೆಸ್ಕೊತೀವಿ. ಅದಾದಮೇಲೆ ನಿಷ್ಕಾಮ ಕರ್ಮ, ನನ್ನ ಒಳಗಡೆ ನನ್ನ ಅಂತರಂಗದ ಸ್ಥಿತಿ ತುಂಬ ಮುಖ್ಯ. ನನ್ನ ಮನಸ್ಸು ಶಾಂತವಾಗಿದ್ದರೆ ಹೊರಗಡೆ ಏನು ಬಂದರೂ ನನಗೆ ಅಫೆಕ್ಟ್ ಆಗಲ್ಲ. ಸೊ ಇಂಟರ್ನಲ್ ಪ್ಯೂರಿಟಿ ಈಸ್ ಇಂಪಾರ್ಟೆಂಟ್ ಅಂತ ನಿಷ್ಕಾಮ ಕರ್ಮಕ್ಕೆ ಬರ್ತೀವಿ. ಏನು ಮಾಡಿದ್ರು ನನ್ನ ಚಿತ್ತಶುದ್ಧಿ ಆಗಲಿ, ನನ್ನ ಚಿತ್ತಶುದ್ಧಿ ಆಗಲಿ ಅಂತ ಕೇಳ್ಕೊತಾ ಇದ್ದೀವಿ. ಸೊ ನಮ್ಮ ಫೋಕಸ್ ಏನಾಗುತ್ತೆ? ಕಾರು, ಮನೆ, ಬಂಗ್ಲೆ ಮಾಡ್ಕೋಬಾರ್ದು ಅಂತಲ್ಲ, ಇದರಿಂದ ನನಗೆ ಆನಂದ ಬರುತ್ತೆ. ಅಥವಾ ನನಗೆ CEO ಜಾಬ್ ಸಿಕ್ಕಿದ್ರೆ ನಂಗೆ ಆನಂದ ಬರುತ್ತೆ. ಅಥವಾ ನಾನು ಕಾಶಿಗೆ ಹೋದರೆ, ಅಯೋಧ್ಯೆಗೆ ಹೋದರೆ ಹೋಗಬಾರ್ದು ಅಂತಲ್ಲ, ಗ್ರೀಸಿಗೆ ಹೋದರೆ ಇದರಿಂದ ನನಗೆ ಬರುತ್ತೆ. ನಾನು ಏನು ಮಾಡ್ತೀನೋ ಅದರಿಂದ ಆನಂದ, ನನ್ನ ಹತ್ರ ಏನು ಸ್ವತ್ತಿರುತ್ತೋ ಅದರಿಂದ ಆನಂದ ಅಂತ ಅಂದ್ಕೊಂಡಿರೋ ಒಂದು ಬಿಲೀಫ್ ಚೇಂಜ್ ಆಗುತ್ತೆ. ಏನಕ್ಕೆ ಚೇಂಜ್ ಆಗುತ್ತೆ? ವಾಟ್ ಐ ಆ್ಯಮ್, ನಾನು ಹೆಂಗಿದ್ದೀನಿ, ನನ್ನ ಅಂತರಂಗದ ಸ್ಥಿತಿ, ಅದು ಇಂಪಾರ್ಟೆಂಟು. ಮನಸ್ಸು ಸಮಾಧಾನವಾಗಿರಬೇಕು. ಅದಕ್ಕೆ ಸಮಾಧಿ ಅಂತ ಹೇಳೋದು. ಸಮಾಧಾನವಾಗಿ ಯಾವುದೋ ಒಂದರ ಮೇಲೆ ಅದು ಅಲುಗಾಡದೆ ಫೋಕಸ್ ಆಗಬೇಕು. ಆ ರೀತಿ ಇರೋನಿಗೆ ಸಮಾಧಿಯಲ್ಲಿದ್ದಾನೆ ಅಂತೀವಿ. ಸಹಜ ಸಮಾಧಿ ಅಂದರೆ ಸದಾಕಾಲ ನನ್ನ ನಿಜ ಸ್ವರೂಪ ಏನು ಅಂತ ಅರಿವಿರೋನು ಸಹಜ ಸಮಾಧಿ. ಅದು ಹೋಗೋದು ಬರೋದು ಅಲ್ಲ. ಬೇರೆ ಸಮಾಧಿಗಳೆಲ್ಲ ಧ್ಯಾನ ಕೂತಾಗ ಬರುತ್ತೆ, ಎದ್ದ ಮೇಲೆ ಹೊರಟೋಗುತ್ತೆ. ಸೊ ಇದೆಲ್ಲವೂ ಇರುವಂಥದ್ದು. ಒಂದು ಟ್ಯೂಷನ್ ನಡೀತಾ ಇದೆ. ಟೀಚರ್ ಬಂದ್ಬಿಟ್ಟು ಟ್ಯೂಷನ್ ಹೇಳ್ಕೊಡ್ತಾ ಇದ್ದಾರೆ ಮಗುಗೆ. ಆ ಟ್ಯೂಷನ್ನಲ್ಲಿ ಪಾಠ ಮಾಡಿದ್ದಾರೆ. ಆ ಪಾಠದಲ್ಲಿ ಒಂದು ಕ್ವೆಶ್ಚನ್ ಕೇಳ್ತಾ ಇದ್ದಾರೆ. ಏನು ಕ್ವೆಶ್ಚನ್ ಕೇಳ್ತಿದ್ದಾರೆ? ಗೋಪಿ ಅನ್ನೋ ಹುಡುಗ ರೂಮ್ ಒಳಗೆ ಬಂದ ಈ ಕಥೆನಲ್ಲಿ ಅಂತ ಕೇಳ್ತಾ ಇದ್ದಾರೆ. ಆ ರೂಮಲ್ಲಿ ಇಲಿಗಳು, ಯಾವುದೋ ಒಂದು ಇಲಿ ಗೋಡೆನ ಕೊರ್ಕೊಂಬಿಟ್ಟು ತೂತು ಮಾಡಿಬಿಟ್ಟು ಹಿಂಗೆ ಒಳಗಡೆ ನೋಡ್ತಾ ಇದೆ. ಸೈಡಲ್ಲಿ ನೀವು ನೋಡಿದ್ರೆ ಇಣಕ್ಕೆ ನೋಡ್ತಾ ಇದೆ. ಆ ಮಗು ಪಾಠ ಕೇಳಿಸ್ಕೊಳ್ಳೋದು ಎಲ್ಲೋ ಅರ್ಧ ಕಿವಿಲಿ ಕೇಳಿಸ್ಕೊಂಡು ಜಾಸ್ತಿ ಅಟೆನ್ಷನ್ ಇಲಿ ಮೇಲೆ ಇಟ್ಕೊಂಡಿದೆ. ಅದಕ್ಕೆ ಅದು ಏನು ಆನ್ಸರ್ ಕೊಡುತ್ತೆ? ಇಲ್ಲ ಇಲ್ಲ, ಇನ್ನೂ ಬಾಲ ಮಿಕ್ಕಿದೆ, ಬಾಲ ರೂಮ್ ಒಳಗೆ ಬರಬೇಕು ಅಂತ. ಅದು ಇಲಿ ಬಗ್ಗೆ ಅದು ಮಾತಾಡ್ತದೆ. ಸೊ ನಮ್ಮ ಮನಸ್ಸು ಸಮಾಧಿ ಸ್ಥಿತಿಯಲ್ಲಿದ್ದರೆ ಒಳಗಿಂದಾನೂ ಡಿಸ್ಟ್ರಾಕ್ಷನ್ ಬರಲ್ಲ. ಆ ಅರಿವಿಗೆ, ನನ್ನ ನಿಜ ಸ್ವರೂಪದ ಅರಿವಿಗೆ ಹೊರಗಿಂದನೂ ಡಿಸ್ಟ್ರಾಕ್ಷನ್ ಬರಲ್ಲ. ಎರಡು ಕಡೆಯಿಂದನೂ ಡಿಸ್ಟ್ರಾಕ್ಷನ್ ಬರ್ಕೂಡ್ದು. ಅದು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಸೊ ಪ್ರಿಪ್ರೇಷನ್ ಟೇಕ್ಸ್ ಲಾಂಗರ್ ದ್ಯಾನ್ ದ ಡಿಗ್ರಿ. ಯಾರೋ ಒಬ್ಬ ಎಕ್ಸಾಮ್ ಬರೆಯೋಕ್ಕೆ 3 ಗಂಟೆ, ಅವನಿಗೆ ಡಿಗ್ರಿ ಸಿಕ್ಬಿಡುತ್ತೆ, MA. ಆದರೆ ಅದಕ್ಕೆ ಪ್ರಿಪ್ರೇಷನ್ನು 1 ವರ್ಷ ಪೂರ್ತಿ ಕ್ಲಾಸ್ ಅಟೆಂಡ್ ಮಾಡಬೇಕು, ಟೆಸ್ಟ್ ಬರೀಬೇಕು, ಹೋಮ್ವರ್ಕ್ ಮಾಡಬೇಕು. ಸೊ ನಮಗೂ ಅಷ್ಟೇ, ಜ್ಞಾನ 1 ಸೆಕೆಂಡಲ್ಲಿ ಗುರುಗಳು ಕೊಟ್ಬಿಡ್ತಾರೆ. ಇಡೀ ಜಗತ್ ನಶ್ವರಪ್ಪ, ಬ್ರಹ್ಮನ್ ಶಾಶ್ವತ, ನೀನೇ ಬ್ರಹ್ಮನ್ ಅಂತ ಹೇಳ್ಬಿಡ್ತಾರೆ. ಆದರೆ ಅದನ್ನು ನಾವು ಸ್ವೀಕಾರ ಮಾಡುವಂಥ ಮನಸ್ಸು ಬೇಕು ನಮಗೆ. ಅಂದರೆ ಚಿತ್ತ ಶುದ್ಧಿಯಾಗಿರಬೇಕು, ಚಿತ್ತ ವಿಶಾಲವಾಗಿರಬೇಕು.
ಎಲ್ಲರೂ ನನ್ನವರೇ ಅನ್ನೋ ಒಂದು ಭಾವನೆ ಬೆಳೆದಿರಬೇಕು ನಮ್ಮಲ್ಲಿ. ಚಿತ್ತ ಏಕಾಗ್ರತೆ ಇರಬೇಕು, ಫೋಕಸ್ ಇರಬೇಕು, ಅದನ್ನು ಗ್ರಾಸ್ಪ್ ಮಾಡುವಂಥದ್ದು. ಇಲ್ಲದಿದ್ದರೆ ಗುರುಗಳು ಆ ಸೆಂಟೆನ್ಸ್ ಹೇಳಬೇಕಾದ್ರೆ ನಮ್ಮ ಮನಸ್ಸು ಎಲ್ಲೋ ಹೊರಟೋಗಿದ್ರೆ, ಆ ಹುಡುಗಂಗೆ ಹೋಗಿತ್ತಲ್ಲ ಇಲಿ ಮೇಲೆ, ಆ ಒಂದು ಸೆಂಟೆನ್ಸು ತತ್ವಮಸಿ ಅಂತ ಹೇಳ್ಬೇಕಾದ್ರೆ ನಮ್ಮ ಗಮನ ಎಲ್ಲೋ ಹೊರಟೋಯ್ತು. ವಿ ಮಿಸ್ ದ ಬಸ್. ಸೊ ಅಷ್ಟು ಇರಬೇಕು ನಮಗೆ ಅಂತ. ಸೊ ಸದ್ಗುರು ಆದವನು ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರಬೇಕು ಅಂತ ವೇದಾಂತ ನಮ್ಗೆ ಹೇಳ್ತಾನೆ. ನಮ್ಗೆ ಶಾಸ್ತ್ರಗಳ ಜ್ಞಾನ ಇರಬೇಕು, ಅವನು ತಾನೇ ಬ್ರಹ್ಮನಿಷ್ಠನಾಗಿರಬೇಕು. ಸ್ಯಾಡ್ ಗುರು ಅಂತ ನೋಡಬಾರ್ದು ನಾವು. ಸದ್ಗುರು ಅಂದರೆ, ಸ್ಯಾಡ್ ಗುರು ಅಂದರೆ ಯಾವಾಗಲೂ ಮೊರೆ ಹಾಕ್ಕೊಂಡು ಅಯ್ಯೋ ಜೀವನ ಏನಪ್ಪ ಬಿಡಪ್ಪ. ಸದ್ಗುರು ಹಂಗಿರಲ್ಲ. ಯಾವಾಗಲೂ ಎಂಥೂಸಿಯಾಸಮ್ಮು, ಯಾವಾಗಲೂ ಹುರುಪು, ಆನಂದ ಇರುತ್ತೆ. ನಮ್ಮ ಜೀವನದಲ್ಲಿ ದಿಕ್ಕಿನಲ್ಲಿ ಬದಲಾವಣೆ. ನಾವು ಜೀವನ ಇಫ್ ವಿ ಡಿಪೆಂಡ್ ಆನ್ ಪ್ರಪಂಚ, ನಮ್ಮ ಸಂತೋಷಕ್ಕೆ ಯಾವನೋ ಮುಳುಗೋಗ್ತಾ ಇದ್ದಾನೆ, ಅಯ್ಯೋ ಅಯ್ಯೋ ಸಹಾಯ ಮಾಡಿ ಅಂದರೆ ನಮ್ಮ ಪಕ್ಕ ಒಂದು ಹುಲ್ಕಡ್ಡಿ ಇರುತ್ತೆ, ನಾವು ಅದನ್ನು ಎಸೆದ್ರೆ ಅವ್ನು ಹುಲ್ಕಡ್ಡಿ ಹಿಡ್ಕೊಂಡು ಬದುಕ್ಬೋದಾ? ಇದನ್ನು ಎಕ್ಸಾಂಪಲ್ ಕೊಡುತ್ತೆ ವೇದಾಂತ. ಯಾರು ಮುಳುಗ್ತಾ ಇದ್ದಾನೋ ಅವನಿಗೆ ಒಂದು ಹುಲ್ಕಡ್ಡಿ ಎಸ್ತಂಗೆ ನೀನು ಜಗತ್ತಿನಿಂದ ನನಗೆ ಶಾಶ್ವತವಾದ ಆನಂದ ಸಿಗುತ್ತೆ ಅಂತ ನಂಬ್ಕೊಂಡಿದ್ರೆ. ಇದು ಯಾವುದೋ ಒಂದು ಗಿಡ 6 ತಿಂಗಳಿಗೆ ಒಂದು ಸಲ ನೀರು ಹಾಕಿದ್ರೆ ಸಾಕ, ಚೆನ್ನಾಗಿರುತ್ತೆ ಗಿಡ. ಆ ರೀತಿ ನಮ್ಮ ನಿಜ ಸ್ವರೂಪದ ಒಂದು ಚಿಂತನಕ್ಕೆ ಸದಾಕಾಲ ನಾವು ನೀರು ಎರಿತಾ ಇರಬೇಕು, ಅರಿವಿನ ನೀರು ಎರಿತಾ ಇರಬೇಕು. ಆವಾಗ ಗಿಡ ಈ ರೀತಿ ಇರುತ್ತೆ, ಚೆನ್ನಾಗಿ ನೀರು ಹಾಕಿದ ಗಿಡ ಥರ ಇರುತ್ತೆ. ಸೊ ನಮ್ಮ ಜೀವನದ ಒಂದು ದಿಕ್ಕು ಬದಲಾಗುತ್ತೆ. ಪ್ರವೃತ್ತಿ, ವೃತ್ತಿ ಅಂದರೆ ಯೋಚನೆಗಳು, ಎಷ್ಟೊಂದು ಯೋಚನೆಗಳು. ಒಂದು ದಿನದಲ್ಲಿ ಎಷ್ಟು ಯೋಚನೆ ಅಂತ ಹೇಳ್ತಾರೆ ಸೈಂಟಿಸ್ಟು? 50,000ದಿಂದ 70,000. ಯಾವುದರ ಯೋಚನೆ? ವಿಷಯ ಚಿಂತನೆ, ಜಗತ್ತಿನ ಬಗ್ಗೆ ಯೋಚನೆ, ದೇಹ ಮನಸ್ಸು ಬುದ್ಧಿಯ ಬಗ್ಗೆ ಯೋಚನೆ. ನಿವೃತ್ತಿ, ಫ್ರೀಡಮ್ ಫ್ರಮ್ ವೃತ್ತಿ. ಪ್ರ ಅಂದರೆ ಹೆಚ್ಚು, ವೃತ್ತಿ ಅಂದರೆ ಚಿಂತೆ, ನೀ ಅಂದರೆ ಫ್ರೀಡಮ್, ವೃತ್ತಿ ಅಂದರೆ ಚಿಂತೆ. ಫ್ರೀಡಮ್ ಫ್ರಮ್ ಥಾಟ್ಸ್. ಒಂದೇ ಒಂದು ಥಾಟ್ ಇರುತ್ತೆ, ಏನದು? ನನ್ನ ನಿಜ ಸ್ವರೂಪ ಏನು ಅನ್ನೋ ಒಂದು ಥಾಟ್, ತತ್ವಮಸಿ. ಅದು ನಮ್ಮ ಡೈರೆಕ್ಷನಲ್ಲಿ ಡಿಫ್ರೆನ್ಸ್ ಬರುತ್ತೆ. ಸೊ ಪ್ರಾರಬ್ಧ ಕರ್ಮ, ಇಲ್ಲಿ ಕೆಳಗಡೆ ನೋಡಿದ್ರೆ ಒಬ್ಬಳು ಹುಡುಗಿ ಡ್ರೆಸ್ಸು ಕಾರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಆ ಕಾರ್ ಮುಂದಕ್ಕೆ ಹೋದರೆ ಏನಾಗುತ್ತೆ? ಅವಳನ್ನು ಎಳ್ಕೊಂಡು ಹೋಗುತ್ತೆ. ಅದು ಬೇಗ ಏನೂ ಮಾಡೋಕ್ಕಾಗಲ್ಲ, ಡ್ರೆಸ್ ಸಿಕ್ಕಾಕೊಂಡ್ಬಿಟ್ರೆ. ನಾನು ದೇಹ ಮನಸ್ಸು ಬುದ್ಧಿ ಅಂತ ಎಲ್ಲಿವರೆಗೂ ನಾವು ನಂಬಿರ್ತೀವೋ, ಆ ಕಾರು ಒಬ್ಬರನ್ನ ಎಳ್ಕೊಂಡು ಹೋದರೆ ಎಷ್ಟು ಪೇನ್ಫುಲ್ಲಾಗಿರುತ್ತೋ ಅಷ್ಟು ಪೇನ್ಫುಲ್ಲಾಗಿರುತ್ತೆ ನಮ್ಮ ಜೀವನ. ನಮ್ಮ ಪ್ರಾರಬ್ಧ ಕರ್ಮ ನಮ್ಮನ್ನು ಎಳ್ಕೊಂಡು ಹೋಗ್ತಾ ಇರುತ್ತೆ. ನೀನು ಬರ್ತೀಯೋ ಬರಲ್ವೋ, ನಿಂಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ, ನಡಿ, ದರ 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 ಎಳ್ಕೊಂಡು ಹೋಗ್ತಾ ಇರುತ್ತೆ, ಪೆಟ್ಟು ಬೀಳ್ತಾ ಇರುತ್ತೆ. ಆದರೆ ಮೇಲ್ಗಡೆ ನೋಡಿ, ಒಂದು ಹಲ್ಲಿ ಬಾಲ ಕಿತ್ತೋಗಿರೋದು ನೋಡಿದ್ದೀರಾ ಯಾರಾದರೂ? ಯಾವುದೋ ಒಂದು ಪ್ರಾಣಿ ಬಂದ್ಬಿಟ್ಟು ಹಲ್ಲಿನ ಹಿಡ್ಕೊಳಕ್ಕೆ ಹೋದರೆ ಅದೇನು ಮಾಡುತ್ತೆ? ತನ್ನ ಬಾಲ ಕೊಟ್ಬಿಡುತ್ತೆ ಅದಕ್ಕೆ. ಆ ಬಾಲ ಸುಮ್ಮನೆ ಇರುತ್ತೆ? ಇಲ್ಲ, ಅದು ಎಗರಾಡ್ತಾ ಇರುತ್ತೆ. ಆ ಪ್ರಾಣಿ ಯಾವುದು ಹಲ್ಲಿನ ಹಿಡ್ಕೊಳಕ್ಕೆ ಬಂತೋ ಇಟ್ ಗೆಟ್ಸ್ ಡಿಸ್ಟ್ರಾಕ್ಟೆಡ್ ಬೈ ದಟ್ ಜಂಪಿಂಗ್ ಟೇಲ್. ಆ ಹಲ್ಲಿನ ಬಿಟ್ಬಿಡುತ್ತೆ, ಹಲ್ಲಿ ಬಚಾವ್. ಈ ಕಡೆ ನೋಡಿದ್ರೆ ಒಬ್ಳು ದುಪ್ಪಟ್ಟ ಸಿಕ್ಕಾಕೊಂಡಿದೆ, ಇದು ಒಳಗಡೆ ಕೂತಿದ್ದಾಳೆ. ಸಪೋಸ್ ಆ ಮಹಿಳೆ ಆಚೆ ಇದ್ದರೆ, ಆಚೆ ಇದ್ಬಿಟ್ಟು ನನ್ನ ಈ ದುಪ್ಪಟ್ಟ ಇದೆ, ಕಾರ್ ಡೋರ್ಗೆ ಸಿಕ್ಕಾಕೊಂಡ್ಬಿಡ್ತು, ನಾನು ಹಿಡ್ದಿದ್ದೀನಿ, ಕಾರ್ ಮುಂದಕ್ಕೆ ಹೋಗುತ್ತೆ, ಏನಾಗುತ್ತೆ? ದುಪ್ಪಟ್ಟ ಒಂದು ಎಳ್ಕೊಂಡು ಹೋಗುತ್ತೆ ಅಷ್ಟೆ, ನನಗೇನೂ ಆಗಲ್ಲ, ದೇಹ ಹಂಗೆ ಇರುತ್ತೆ. ಒಬ್ಬ ಜ್ಞಾನಿ ಆ ರೀತಿ ಪ್ರಾರಬ್ಧಕ್ಕೆ ತನ್ನ ದೇಹವನ್ನು ಕೊಟ್ಬಿಡ್ತಾನೆ. ಏನಾದರೂ ಮಾಡ್ಕೊ, ಹಲ್ಲಿ ತನ್ನ ಬಾಲವನ್ನು ಬಿಟ್ಬಿಡುತ್ತಲ್ಲ. ಒಬ್ಬರು ಮಹಿಳೆ ಅಥವಾ ಗಂಡಸರು ತಮ್ಮ ಶಾಲನ್ನು ಕಾರ್ ಡೋರಲ್ಲಿ ಸಿಕ್ಕಾಕೊಂಡ್ರೆ ಹೆಂಗೆ ಬಿಟ್ಬಿಡ್ತಾರೆ? ಏನಾರು ಆಗಲಿ ಬಿಡು. ದುಪ್ಪಟ್ಟಾಗಿದ್ದು ನನಗಾಗ್ತಾ ಇಲ್ವಲ್ಲ, ದುಪ್ಪಟ್ಟ ಕೊಚ್ಚೇಲೋದ್ರೆ ನನಗೇನೋ ಆಯಿತಾ? ಏನಾಗಲಿಲ್ಲ, ಆಗಲಿ ಅಂತ ಬಿಟ್ಬಿಡ್ತಾರೆ. ಇಲ್ಲಿ ಸಂಚಿತ ಕರ್ಮ,
ಆ ವ್ಯಕ್ತಿ ಜ್ಞಾನಿಯ ಸಂಚಿತ ಕರ್ಮ ಇರುತ್ತಲ್ಲ, ಬ್ಯಾಂಕ್ ಬ್ಯಾಲೆನ್ಸು, ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಸತ್ತೋದು, ಐ ಆಮ್ ದ ಬಾಡಿ ಮೈಂಡ್ ಇಂಟೆಲೆಕ್ಟ್ ಅಂತ ಇಲ್ಲ ಈಗ ಅವ್ರಿಗೆ. ಆದ್ದರಿಂದ ಅವರು ಅಕೌಂಟಿಂದ ಡಿಸ್ಕನೆಕ್ಟ್ ಆಗೋದು. ಆದರೆ ಅಕೌಂಟಲ್ಲಿ ಇನ್ನೂ ಕರ್ಮ ಇದೆ. ಆ ಕರ್ಮ ಏನಾಗುತ್ತೆ ಅಂದರೆ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ, ಆ ಕರ್ಮ ಈಶ್ವರನ ಅಕೌಂಟಲ್ಲಿದೆ. ಇಟ್ ಹ್ಯಾಸ್ ಬಿಕಮ್ ಕಾಸ್ಮಿಕ್ ಅಕೌಂಟ್. ನಾವೆಲ್ಲರೂ ಕೂಡ ಮಂತ್ರಾಲಯಕ್ಕೆ ಹೋಗ್ತೀವಿ. ತುಂಬ ಜನ ಅಯ್ಯೋ ನಮ್ಮ ಮಂತ್ರಾಲಯಕ್ಕೆ ಒಂದ್ಸಲ ಹೋಗಲೇಬೇಕು. ರಾಘವೇಂದ್ರ ಸ್ವಾಮಿಗಳು ಏನು ಹೇಳಿದ್ದಾರೆ, ಅಲ್ಲಿಗೆ ಯಾರು ಬರ್ತಾರೆ ತಮ್ಮ ಸುಕೃತ ಏನಿದೆ ಅವ್ರು ಸಂಪಾದನೆ ಮಾಡಿದ್ದಂಥ ಸುಕೃತ ಬಂದಂಥ ಭಕ್ತರಿಗೆ ಹಂಚಲ್ಪಡುತ್ತೆ. ಬ್ರಹ್ಮಸೂತ್ರ ಅದೇ ಹೇಳೋದು, ಜ್ಞಾನಿಯ ಸುಕೃತ ಎಲ್ಲ ಅವರ ಭಕ್ತರಿಗೆ, ಅವರ ಶಿಷ್ಯರಿಗೆ ಹಂಚಲ್ಪಡುತ್ತೆ. ಮುಂಚೆ ಜ್ಞಾನ ಬರೋದಕ್ಕಿಂತ ಮಾಡಿದಂಥ ದುಷ್ಕೃತ ಅವರ ಒಂದು ಧರ್ಮ ಕಾರ್ಯಕ್ಕೆ ಯಾರು ಅಡ್ಡಿ ಮಾಡಕ್ಕೆ ಬರ್ತಾರೋ, ಅವರ ಜ್ಞಾನದ ಸಾರೋದಕ್ಕೆ ಯಾರು ಅಡ್ಡಿ ಬರ್ತಾರೋ ಅವರಿಗೆ ಈಶ್ವರ ಅವ್ರ ದುಷ್ಕೃತ ಕೊಟ್ಬಿಡ್ತಾನೆ. ಸೊ ಇದು ನಮಗೆ ವೇದಾಂತ ಹೇಳೋದು. ಆಗಾಮಿ ಕರ್ಮ ಬರೋದೇ ಇಲ್ಲ. ಯಾಕೆಂದರೆ ನಾನು ದೇಹ ಮನಸ್ಸು ಬುದ್ಧಿ ಅಂತ ನಾನು ನಂಬಿಕೆಯಿಂದ ಕೆಲಸ ಮಾಡ್ತಾ ಇಲ್ಲ. ಎಲ್ಲ ನಡೀತಾ ಇದೆ, ಈಶ್ವರನ ಶಕ್ತಿಯಿಂದ ಸಾಗ್ತಾ ಇದೆ, ನಡೀತಾ ಇದೆ. ಐ ಆಮ್ ನಾಟ್ ದ ಡೂವರ್. ನಾನು ಮಾಡ್ತಾ ಇಲ್ಲ, ನನಗೆ ಕರ್ಮ ನನಗೆ ಬರೋದಿಲ್ಲ ಅಂತ ಯಾರು ಜೀವನ ನಡೆಸ್ತಾರೆ ಅವ್ರಿಗೆ ಮುಂದೆ ಕರ್ಮ ಬರೋದಿಲ್ಲ. ಸೊ ಈ ಶ್ಲೋಕ ಇವಾಗ ಇದನ್ನೇ ನಾವು ನೋಡಿದ್ದು. ಸದಾಕಾಲ ಜಗತ್ತು ನಶ್ವರ ಅಂತ ಗುರುಗಳು ಹೇಳಿದಾಗ, ನೀನು ಸಾಕ್ಷಿ, ನೀನು ಬ್ರಹ್ಮನ್, ಅದು ಬ್ರಹ್ಮನಿಗೆ ಬದಲಾವಣೆ ಇಲ್ಲ, ಅದು ನಿತ್ಯ. ಅದರ ಬಗ್ಗೆ ಸದಾ ಚಿಂತನೆ ಮಾಡು. ಯಾವ ರೀತಿ ಚಿಂತನೆ ಮಾಡು? ನಿರ್ವ್ಯಾಜ ಶಾಂತ ಮನಸ್ಸಿನಿಂದ ಚಿಂತನೆ ಮಾಡು. ಹಿಂದಿನ ಸಂಚಿತ ಕರ್ಮ ಸುಟ್ಟು ಭಸ್ಮ ಆಗುತ್ತೆ, ಮುಂದೆ ಬರಬೇಕಾಗಿರುವಂಥ ಕರ್ಮ ಸುಟ್ಟು ಭಸ್ಮ ಆಗುತ್ತೆ, ನಿನಗೆ ಪುನರ್ಜನ್ಮ ಇಲ್ಲ. ಈಗ ಬರಬೇಕಾಗಿರುವಂಥ ಕರ್ಮ ಇದೆಲ್ಲವೂ ಜ್ಞಾನದ ಅಗ್ನಿಯಲ್ಲಿ ಭಸ್ಮ ಆಗುತ್ತೆ. ಈ ಜನ್ಮದಲ್ಲಿ ಬರಬೇಕಾಗಿರುವಂಥ ಕರ್ಮಕ್ಕೆ ಜ್ಞಾನಿ ಬರಲಿ. ರಮಣರು ಹೇಳ್ತಾ ಇದ್ರು, ಬರೋದೆಲ್ಲ ಬರಲಿ, ಹೋಗೋದೆಲ್ಲ ಹೋಗಲಿ, ಸದಾ ಬದಲಾಗದೇ ಇರೋದಿದೆಯಲ್ಲ ಅದು ನಾನು ಅಂತ ಜ್ಞಾನಿ ತನ್ನ ಒಂದು ದೇಹವನ್ನು ಅರ್ಪಿಸ್ಬಿಡ್ತಾನೆ ಈ ಕರ್ಮಕ್ಕೆ. ಸೊ ಈ ಜ್ಞಾನ ಯಾರಿಗೆ ಇದೆಯೋ, ಈ ಸ್ಥಿತಿ ಯಾರು ಹೊಂದಿರ್ತಾರೋ ಅವರು ಮಹಾಜ್ಞಾನಿಗಳು. ಏಷಾ ಮನೀಷಾ ಮಮ, ದಿಸ್ ಇಸ್ ಮೈ ಫರ್ಮ್ ಕನ್ವಿಕ್ಷನ್ ಅಂತ ಅವರು ಬ್ರಾಹ್ಮಣ ಆದರೂ ಆಗಿರಲಿ, ಚಾಂಡಾಲ ಆದರೂ ಆಗಿರಲಿ, ಅವನು ನಮ್ಮ ರೆಸ್ಪೆಕ್ಟ್ಗೆ ಅರ್ಹನು. ಈಸ್ ಅ ಸದ್ಗುರು ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಸೆಲೆಬ್ರೇಟಿಂಗ್ ದ first objective of the Theosophical Society, to form a nucleus of universal brotherhood of humanity without distinction of race, creed, sex, caste or color. ಎಲ್ಲರಿಗೂ ಧನ್ಯವಾದಗಳು. ಲೋಕಃ ಸಮಸ್ತಃ ಸುಖಿನೋ ಭವಂತು.